हरे पुलकभूषणमाश्रयन्ती भृङ्गाङ्गनेव मुकुलाभरणं तमालम् अङ्गीकृताखिल विभूतिरपाङ्गलीला माङ्गल्यदास्तु मम मङ्गलदेवतायाः वरलक्ष्मी धनलक्ष्मी जयलक्ष्मी सौभाग्यलक्ष्मी घनकनक प्राप्तिरस्तु घनकनक प्राप्तिरस्तु. ಶಿವಯ್ಯ ಶಿವಯ್ಯ ಬಂದೆ ಬುದ್ಧಿ ಬುದ್ಧಿ ಆ ಪಾಂಡುರಂಗರಾಯರಿಗೆ ಹೇಳು ಇವತ್ತು ಹಣ ತಂದ್ರೇನೆ ಒಡವೆ ಅವರದ್ದು ತಾರ್ದಿದ್ರೆ ನಮ್ಮದು ಅದು ಜಾಣ. ಗುಂಡೂರಾಯರಿಗೆ ಹೇಳು ವಾಯ್ದೆ ತೀರ್ತು ಮನೆ ಬಿಡು ಅಂತ. ಅಲ್ವೋ ಅರವಿಂದನ ಮಾವ ನೆನ್ನೆನೇ ಬರ್ತಾನೆ ಅಂತ ಹೇಳಿದ್ಯಲ್ಲ, ನೆನ್ನೆನೂ ಇಲ್ಲ ಇವತ್ತೂ ಇಲ್ಲ. 3 ನಾಮ ಹಾಕ್ಬಿಟ್ಟು ಅದ್ರ ಮೇಲೆ ನಾಳೆ ಅಂತ ಬರೆದ್ಬಿಟ್ಟು ಅದನ್ನ ನೋಡ್ಕೊಂತಾ ಇರ್ಲಿ ಅಂತಲೇನೋ ಅವನ ಅಭಿಪ್ರಾಯ. ಆಗ್ಲಿ ಯಾಕ್ರಂತೆ ಹೋಗೋ. ಇವತ್ ಸಾಯಂಕಾಲಕ್ಕೆ ನಾನೇ ಹೋಗಿ ಕೊಡ್ತಾನೆ ಇಲ್ಲಿಗೆ ಸೆಟ್ಲ್ ಮಾಡ್ಕೊಂಡೇ ಬರ್ತೀನಿ. ಏನ್ ತಿಳ್ಕೊಂಡಿದ್ದಾನ? ಈ ಹೂವಿನ ಮೇಲೆ ನನಗೆ ಅತಿಶಯವಾದ ಪ್ರೀತಿ. ಯಾಕೆ ಹೇಳು? ಅಂದವಾಗಿರೋದ್ರಿಂದ. ನೀನ್ ಹೆಸರಿಗೆ ಮಾತ್ರ ಕವಿಪುತ್ರಿ. ಎಷ್ಟೋ ಹೂಗಳು ಅಂದವಾಗಿರುತ್ತೆ, ಪರಿಮಳವೇ ಇರೋದಿಲ್ಲ. ಎಷ್ಟೋ ಹೂಗಳಲ್ಲಿ ಪರಿಮಳ ಇರುತ್ತೆ, ಆದ್ರೆ ಅಂದವೇ ಇರೋದಿಲ್ಲ. ಈ ಹೂವಿನಲ್ಲಿ ಅಂದ ಪರಿಮಳ 2 ಗುಣಗಳು ಇದೆ. ಆದ್ರೆ ಇದು ಬಾಡೋ ಹೂವು, ನೀನು ಬಾಡದ ಹೂವು. ಹೇಗಿದೆ ನನ್ನ ಕವಿತೆ? ಅರ್ಥ ಆಯ್ತೆ? ವರ್ಣಿಸೋದ್ರಿಂದ ಕವಿ ಆದ್ರೂ ಕವಿಯಾಗಿ ವರ್ಣಿಸ್ತಾ ಇದ್ದೀರೋ. ಹೇಗಿದೆ ಪ್ರಶ್ನೆ? ಅರ್ಥ ಆಯ್ತೆ? ಆಗ್ತಾ ಇದೆ. ನಾನ್ ನಿಮ್ಮನೆಗೆ ಹೋಗಿದ್ದಾಗ ನಿಮ್ಮಮ್ಮ ನನ್ನ ಅತ್ತೆ ಲಕ್ಷ್ಮಿನ್ ಕಳ್ಸ್ಕೊಡಿ 1-8 ದಿವಸ ಇದ್ದೋಗ್ಲಿ ಅಂದ್ರು. ನೀನೇನಂತಿ? ನಾನ್ ಹೋಗಿದ್ದಾಗ ನಮ್ಮಪ್ಪ ನಿಮ್ಮ ಮಾವ ಗಂಡ ಹೆಂಡತಿ ಬಂದ್ 15 ದಿವಸ ಇದ್ದು ಹೋಗಿ ಅಂತ ಹೇಳಿದ್ರು. ನೀವೇನಂತೀರಿ? ನೀನ್ ಎಲ್ಲಿದ್ರೆ ಅಲ್ಲಿ ನಾನಲ್ಲೇ 6 ತಿಂಗಳಿದ್ರೆ ಅಲ್ಲೂ ಇರ್ತೀನಿ, ಇಲ್ಲೂ ಇರ್ತೀನಿ. ಗಂಡಸರಿಗೇನು ಎಲ್ಲಿ ಬೇಕಾದ್ರೂ ಇದ್ದು ಬಿಡ್ತಾರೆ. ಹೆಂಗಸಿಗೆ ತಾಯಿ ತಂದೆ ಇರೋ ವಾತ್ಸಲ್ಯದ ಸೆಳೆತ ಒಂದು ಕಡೆ, ಪತಿಯ ಪ್ರೇಮದ ಸೆಳೆತ ಒಂದು ಕಡೆ. ಎರಡೂ ತಪ್ಪಿದ್ದೇ ಅಲ್ಲ. ಯಾವುದಕ್ಕೂ ಲೋಪಬಾರದಂತೆ ನಡಿಬೇಕಾದ್ರೆ ಗಂಡಸು ಅರಿತವನಾಗಿರ್ಬೇಕಲ್ವೇ? ಲಕ್ಷ್ಮಿ, ನಿನ್ನೊಲವೆಯ ತಂಗಾಳಿಯಿಂದ ನನ್ನ ಹೃದಯದಲ್ಲಿ ಅನುರಾಗದ ಅಲೆಗಳು ಏಳುತ್ತಲೇ ಇರ್ತದೆ. ಇದಕ್ಕಿಂತಲೂ ಇನ್ನೇನ್ ಬೇಕಾಗಿದೆ ನನಗೆ? ಡಾಕ್ಟರ್ ಕಾಯ್ತಾ ಇರ್ತಾರೆ. ಇವತ್ತು ಭಗವದ್ಗೀತೆ ಉಪನ್ಯಾಸ. ಬೇಗ ಬಂದ್ಬಿಡ್ತೀನಿ, ಆಮೇಲೆ ನೀ ಮನೆಗೆ ಹೋಗೋ ವಿಚಾರ ಮಾತಾಡೋಣ. ನೋಡು, ರವೀಂದ್ರ ಬರೆದಿರೋ ನೌಕಾಗಾತ ಬಹಳ ಚೆನ್ನಾಗಿ ಬರ್ತಾರೆ. ಓದ್ತಾ ಇರು, ಬೇಗ ಬಂದ್ಬಿಡ್ತೀನಿ.
महनीय शिवजाय नीकाय जितमाय ओंकार नारायणी वेदांत वाहिनी जगदेक जननी आनंद लोले नीला विशाले वेदांत वाहिनी जगदेक जननी आनंद लोले नीला विशाले राजित रागेंद्र वदने पावने राजित रागेंद्र वदने पावने रवि कोटि संकाशे गोविंद सगजात रवि कोटि संकाशे गोविंद सगजात ओंकार नारायणी ನಾನಿನ್ನ ಪಾದವ ನೆರೆ ನಂಬಿ ನಮಿತೆ ಶಾಂತ ಸುಭಾವೆ ಚಿನ್ಮಯ ರೂಪೆ ನಾನಿನ್ನ ಪಾದವ ನೆರೆ ನಂಬಿ ನಮಿತೆ ಶಾಂತ ಸುಭಾವೆ ಚಿನ್ಮಯ ರೂಪೆ ಕಾಮಿತ ಫಲದಾತೆ ಕಾಮಿತ ಫಲದಾತೆ ಗುಣಸಾರ ಗೀತೆ ಕಾಮಿತ ಫಲದಾತೆ ಗುಣಸಾರ ಗೀತೆ ಮಧುರವಾಣಿ ರುಚಿರವೇಣಿ ಧೀಮಣಿ ನಿರುದ ನಿನ್ನ ಸ್ಮರಿಸುವೆ ಚಿರಮಂಗಳೆ ಲಲಿತ ವಿದಿತ ಮಗಿತ ಚರಿತ ಸುರನತೆ ಸುರಿ ನಿಲಯ ಅಧಿಸದಯ ಸುಮಗದಯ ಓಂಕಾರ ನಾರಾಯಣಿ ಮುನಿಗಣ ವಂದಾರೆ ಕಾರುಣ್ಯ ರಸಧಾರೆ ಓಂಕಾರ ನಾರಾಯಣಿ ಗೌರಿ ಗೌರಿ ಬಂದೆ ಮುಚ್ಚೋಟೆ ಅಪ್ಪ ವರದಕ್ಷಿಣೆ ಬಾಕಿ 2,000 ರೂಪಾಯಿಗೆ ನಾನು ಹಾಕ್ಬಿಟ್ಟ ಧರ್ಮದ ಬಡ್ಡಿ ಅಂತ ಶೇಕಡ 5 ರೂಪಾಯಿನಂತೆ ಲೆಕ್ಕ ಹಾಕಿದ್ರು 1,200 ರೂಪಾಯಿ ಆಯ್ತು ಅಸಲು ಇಲ್ಲ ಬಡ್ಡಿಯೂ ಇಲ್ಲ ಲೆಕ್ಕ ನನ್ನಲ್ಲಿ ರೊಕ್ಕ ಅವನಲ್ಲಿ ಪಾಪ ಸಂಪಾದನೆ ಸಂಸಾರಕ್ಕೆ ಸಾಲದು ಯಾಕ್ತಾನೆ ಕೊಟ್ಟಾರು ಅಂದ್ರೆ ಬಿಟ್ಬಿಡು ಅಂತೇನೋ ನಿನ್ ಸೊಸೆನ್ ಕಾಲ ಹೇಳು ಈಗಲೇ ಅವ್ರ ಅಪ್ಪನ ಮನೆಗೆ ಹೋಗಿ ನಮಗ್ ಕೊಡ್ಬೇಕಾಗಿರೋ ಹಣ ತಗೊಂಡು ಬಂದ್ರೇನೆ ಈ ಮನೇಲಿ ಸೊಸೆ ಆಗಿರೋದು ಅಂತ ನನ್ನ ಪೂರ್ವ ಸುಕೃತ ಪುಣ್ಯದಿಂದ ನಾನು ಈ ಮನೆ ಸೇರಿದೆ ಇಂಥ ಭಾಗ್ಯವಂತಿಯಾಗುವೆನೆಂದು ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ ಮದುವೆಯಾದ ಮೇಲೆ ಹೆಂಗಸಿಗೆ ಗಂಡನ ಮನೆಯೇ ಸರ್ವಸ್ವ ಗಂಡ ಅತ್ತೆ ಮಾವಂದರ ಸೇವೆಯೇ ಸದ್ಗತಿಗೂ ಕೀರ್ತಿಗೂ ಸಾಧನೆಯಾಗುವುದೆಂದು ತಂದೆ ಆಡಿದ ಮಾತು ಸದಾ ನನ್ನ ಸ್ಮೃತಿಯಲ್ಲಿವೆ ಹಾಗೆ ನಿಮ್ಮಪ್ಪ ಹಣ ತಂದು ಕೊಟ್ಬಿಡ್ತೀನಿ ಬೇಗ ಅಂತ ಹೇಳಿದ ಮಾತು ನನ್ನ ಕಿವಿಲು ಗುಳಿಗುಡ್ತಾ ಇದೆ ಅವ್ರ ಹಣ ಇಟ್ಕೊಂಡು ವಂಚಿಸ್ತಾ ಇಲ್ಲ ನಾನು ಹೋದಾಕ್ಷಣ ಎಲ್ಲಿಂದ ತಂದುಕೊಟ್ಟಾರು ಚೆನ್ನಾಗಿ ಕಳಿಸಿದಾನೆ ಮಾತು ನಿಮ್ಮಪ್ಪ ಅವನು ಸೇರು ನುಂಗೋ ಘಾಟಿ ಆದ್ರೆ ನಾನು ಸೇರು ಹೇರು ನುಂಗೋ ಘನಪಾಟಿ ಬಾಳ ಮಗಳು ಮನೇಲಿದ್ರೆ ಏನೋ ಹೇಗೋ ಹಣ ತಂದು ಕೊಡ್ತಾನೆ ನನಗೆ ಬೇಕಾದ್ದು ಹಣ ಅದಕ್ಕೆ ನಿನ್ನ ಪಯಣ ಅತ್ತೆ ಹೆಣ್ಣಿನ ಹೃದಯ ವೇದನೆಯನ್ನು ನೀವು ತಿಳಿಯಬಲ್ಲಿರಿ ನೀರಿನಲ್ಲೇ ಇರಬೇಕಾದ ಮೀನನ್ನು ಕಾದ ಮರಳ ಮೇಲೆ ಎಸೆಯಬಹುದೇ ಎಂಥ ವಿಚಿತ್ರ ನಿಮ್ ಸ್ವಭಾವ ಕಲ್ ಕರಗಿದ್ರು ಕರಗಿತು ನಿಮ್ ಮನಸ್ಸು ಕರಗೋದಲ್ಲ ಅಂತ ಬೆರಗಾದ್ಯಾ ನಾನ್ ಕಳ್ಸೋಲ್ಲ ಇವಳನ್ನ ನಿನ್ನ ನಾನು ತವ್ರ ಮನೆ ಕಳಿಸ್ಬೇಕಾಗುತ್ತೆ ಬುದ್ಧಂತೆ ಮಾತಾಡ್ತೀಯ ಬುದ್ಧಂತೆ ಮಾತು ಮನಸ್ಸು ಕರಗಿ ನೀರಾಗಿ ಹರಿದು ಬಿಡ್ತೇನೋ ಇವಳಪ್ಪನ ಮನೆಗೆ ನಾನು ತಿರುಗಿ ತಿರುಗಿ ಎಷ್ಟು ನನ್ನ ಮನಸ್ಸು ಕೊರಗಿದೆ ಅನ್ನೋದು ನಿನಗೇನು ಗೊತ್ತು ಆಗ್ಲಿ ಮನಸ್ಸು ಕರಗಿಸಿದ್ದೀನಿ ಅಸಲು ಬಡ್ಡಿ ತರ್ಲಿ ಮನೇಲಿರ್ಲಿ ಶುಕ್ರವಾರ ಸಂಜೆ ಹೊತ್ತು ಗೃಹಲಕ್ಷ್ಮಿ ಅಂತಿರೋ ಸೊಸೆನ ಮನೆಯಿಂದ ಕಳಿಸೋದು ಮನುಷ್ಯರ ಲಕ್ಷಣವಲ್ಲ ಆ ಧನಲಕ್ಷ್ಮಿ ಇದ್ರೇನೆ ಕಾಣೆ ಈ ಗೃಹಲಕ್ಷ್ಮಿ ಸುಲಕ್ಷಣವಾಗಿರೋದು ಅದನ್ನ ತರ್ಲಿ ಅಂತಲೇ ಇವಳನ್ನು ಕಳಿಸ್ತಿರೋದು ಸಿಪ್ಪೆ ಹಿಂಡಿದರೆ ರಸ ಬಂದಿತ್ತೆ ನಿಮ್ಮ ಮಗಳೇ ಆಗಿದ್ರೆ ನಿಮ್ಮ ಮನಸ್ಸಿಗೆ ವೇದನೆ ಆಗುತ್ತಿರ್ಲಿಲ್ವೇ ಮೊದಲೇ ತಾಪತ್ರಯದಿಂದ ನೊಂದಿರೋ ತಂದೆ ತಾಯಿ ನಾನು ಹೋದ್ರೆ
ಅವರ ಸಂತಾಪ ಮಿತಿ ಮೀರುವುದು. ನನ್ನನ್ನು ಈ ಮನೆಯಿಂದ ಅಗಲಿಸಬೇಡ್ರಿ, ಈ ಮನೆಯಿಂದ ನನ್ನನ್ನು ಅಗಲಿಸಬೇಡ್ರಿ. ನನ್ನ ಬಾಳ ದೋಣಿಯನ್ನು ಬಣ್ಣಗೆ ಬಡಿಸಬೇಡ್ರಿ, ಕರುಣೆ ತೋರಿಸಿರಿ. ಹೇಳು, ಕರುಣೆ ತೋರಿಸು ಅಂತೀಯ, ಕಣ್ಣೀರು ಸುರಿಸ್ತೀಯ. ನಿನ್ ನೋಡಿದ್ರೆ ನನಗೂ ಸಂಕಟವಾಗುತ್ತೆ. ಆದ್ರೆ ನನ್ನ ಮನಸ್ಸಿನ ಸಂಕಟ ಪೇಚಾಟ ನಿನಗೆ ತಿಳಿಯೋದಲ್ಲಮ್ಮ. ಶಿವಯ್ಯ, ಶಿವಯ್ಯ, ಆಡಿದ ಮಾತಿನಂತೆ ನಡಿಬೇಕು ಅನ್ನೋ ನೀತಿನ ನಿಮ್ಮ ಅಪ್ಪನಿಗೆ ತಿಳಿಸಿ ಹಣ ತಗೊಂಡು ಬೇಗ ಬಂದ್ಬಿಡಮ್ಮ. ಶಿವಯ್ಯ, ಲಕ್ಷ್ಮೀನ್ ಕರ್ಕೊಂಡು ಹೋಗಿ ಅವ್ರ ಅಪ್ಪನ ಮನೆಗೆ ಬಿಟ್ಬಿಡ್ವಾ. ಲಕ್ಷ್ಮಿ, ನಿನ್ನ ಮೈ ಮೇಲಿರೋ ಒಡವೆ ಎಲ್ಲ ತೆಗೆದಿಟ್ಬಿಟ್ಟು ಹೋಗಮ್ಮ. ಶಿವಯ್ಯ, ನೀನ್ ಹೇಗೋ ಅವ್ರ ಮನೆಗೆ ಊಟದ ಹತ್ತಿರ ಹೋಗ್ತಿ, ಅಲ್ಲೇ ಊಟ ಮಾಡು ಅಂತಾರೆ, ಮಾಡ್ಕೊಂಡೇ ಬಂದ್ಬಿಡು. ಗಿಂಕ ತೋರಿಸಿ ಊಟ ಮಾಡದೆ ಬಂದಿಯೋ ಇಲ್ಲೂ 0. ಯಾಕೆ ಇಷ್ಟ ಅವಸರ ಪಡ್ತೀರಾ? ಅರವಿಂದನೂ ಬರ್ಲಿ, ಅವನ್ನೂ ಒಂದ್ ಮಾತು ಕೇಳಿ. ಅವನ್ನೇನೆ ಅವನ ಮಾತು ಕೇಳೋದು. ತಂದೆ ಮಾತಿನಂತೆ ಮಗ ನಡಿಬೇಕು ಅನ್ನೋ ಧರ್ಮ ಅವನಿಗೆ ಗೊತ್ತು. ಒಂದು ವೇಳೆ ಅವನು ನನಗೆ ಎದುರಾಡಿದ್ರೆ ಯಾರನ್ನಾದ್ರೂ ಯಾತಕ್ಕೆ ನಮ್ಮ ಗೋಪಮ್ಮನ ಮಗ ಗಣಪನ ದತ್ತು ತಗೊಂಡು, ದೇವ್ರೆ ಬೇಗ ಹಾಗೆ ಮಾಡಪ್ಪ, ಬಡ್ಡಿಗೆ ಬಡ್ಡಿ ಸೇರಿಸಿ ಅದನ್ನೇ ಅಸ್ಲು ಅಂತ ಗಳಿಸಿರೋ ಆಸ್ತಿನೆಲ್ಲ ಅವನ ಹೆಸರಿಗೆ ಬರೆದು ಬಿಡೋ ಅಂತ ಖಂಡಿತವಾದಿ ನಾನು. ರಾಯರೇ, ರಾತ್ರಿಗೆ ಅಡಿಗೆ ಏನಾಗ್ಬೇಕು? ಅಡಿಗೆ ಇವತ್ತು ಶುಕ್ರವಾರ, ರಾತ್ರಿ ನನಗೆ ಊಟವಿಲ್ಲ. ಅರವಿಂದ ಯಾರಾದ್ರೂ ಸ್ನೇಹಿತರು ಸಾಹುಕಾರನ ಮಗ ಅಂತ ಅವನಿಗೆ ಟಿಫನ್ ಅಂತ ಕೊಡ್ಸಿರ್ತಾರೆ. ಶಿವಯ್ಯ ಬೀಗರ ಮನೆಗೆ ಹೋಗಿದ್ದಾನೆ, ಅಲ್ಲೇ ಊಟ ಮಾಡ್ಕೊಂಡು ಬರ್ತಾನೆ. ಯಜಮಾನಗಿತ್ತಿಗೆ ಮನಸ್ಸು ನೆಮ್ಮದಿ ಇಲ್ಲ. ಮಧ್ಯಾಹ್ನ ಮಿಕ್ಕಿದ್ದನ್ನ ನೀವು ಗಣಪ ಊಟ ಮಾಡ್ಬಿಡಿ. ಇನ್ನು ಅಡಿಗೆ ಯಾಕೆ? ಸರಿ ರಾಯರೇ. ರಾಜವೈಭವವನ್ನೇ ತೃಣವೆಂದು ನೀಂಬಗೆದೆ, ಮೋಹ ಸಂಕಲೆಯನ್ನೇ ಮರಳ ಕಣಗಳಗೈದೆ. ಸತ್ಯ ಶಾಶ್ವತವಾದ ಪಥವರಸಿ ನೀಂಪೋದೆ, ಜ್ಞಾನದ ಜ್ಯೋತಿಯನೇ ಬೆಳಗಿಸಿದ ಗುರುವಾದೆ. ನಿನ್ನ ತ್ಯಾಗವು ಜನರ ಚಿರಹಿತದ ಸಲುವಾಗಿ, ನಿನ್ನ ತ್ಯಾಗವು ಜನರ ಘನ ಮೈತ್ರಿ ಸಲುವಾಗಿ, ನಿನ್ನ ತ್ಯಾಗವು ಸತ್ವ ಸಾಧನೆಯ ಸಲುವಾಗಿ, ನಿನ್ನ ತ್ಯಾಗವು ಸರ್ವ ಸಮತೆಯ ಸಲುವಾಗಿ. ಜಗದ ದುಃಖವ ನೋಡಿ ಮರುಗುವ ನರನಾದೆ, ನಗೆ ಮೊಗದೊಳಾಪ್ತರನು ನೇವರಿಪ ನರನಾದೆ. ಸೊಗದಿರಲು ಸರ್ವರಿಗೂ ದಾರಿ ತೋರುವನಾದೆ, ಸುಗುಣದಿನ್ನರರಲ್ಲಿ ನಿಜನರನು ನೀನಾದೆ, ನಿಜನರನು ನೀನಾದೆ, ನಿಜನರನು ನೀನಾದೆ. ದುಡ್ಡು ಸಿಕ್ತು ಅಂದ್ರೆ ಕಥೆ ಪುಸ್ತಕ ತಂದ್ಬಿಡೋದು, ಇದರಿಂದ ಫಲವಿಲ್ಲ ಅಂದ್ರೆ ಕೇಳೋಲ್ಲ, ಪೇಚಾಟ ಮಾತ್ರ ತಪ್ಪಲ್ಲ. ಈ ಮಧ್ಯೆ ಬೀಗರಾಯನ ಕಾಟ ಬೇರೆ. ಹಣ ಕೊಡ್ಲಿಲ್ಲ ಅಂತ ಮನೆಗೆ ಹೋಗಿ ಪಾಪ ಲಕ್ಷ್ಮಿನ ಎಷ್ಟು ಹಂಗಿಸ್ತಾರೋ ಏನೋ. ಪ್ರಪಂಚದಲ್ಲಿ ಮನುಷ್ಯತ್ವದ ಅಭಾವ, ಹಣದ ಪ್ರಭಾವ, ಇವೆರಡರಿಂದ ಅನೇಕ ಅನರ್ಥಗಳಾಗುವುದೇ ಸ್ವಭಾವ. ಸಹನೆ ಒಂದಲ್ಲದೆ ಇದಕ್ಕೆ ಉಪಾಯವೇ ಇಲ್ಲ. ನಾವೇನೋ ಸಹಿಸ್ಕೊಂಡಿರಬಹುದು, ಅಲ್ಲಿ ಲಕ್ಷ್ಮಿ ಅಪ್ಪ. ಏನಾಯ್ತಮ್ಮ ಲಕ್ಷ್ಮಿ? ಅಮ್ಮ
ಏನಮ್ಮ? ನಿಮ್ಮಿಂದ ವರದಕ್ಷಿಣೆ ಹಣ ಬರಲಿಲ್ಲ ಅಂತ ಮಾವನವರು ಹೀಗಾಗುತ್ತೆ ಅಂತ ನನಗೆ ಗೊತ್ತೇ ಇತ್ತು. ಚೆನ್ನಾಗಿದೆ ರಾಯರ ಹಂಚಿಕೆ. ಹಸು ಹಾಲು ಕೊಡ್ಲಿಲ್ಲ ಅಂತ ಕರುವಿಗೆ ಶಿಕ್ಷೆ. ಯಾರು ಧನವನ್ನೇ ಸರ್ವಸ್ವವೆಂದು ತಿಳಿದಿರುವರು, ಯಾರು ಧನಾರ್ಜನೆಯೇ ತಮ್ಮ ಜೀವಿತದ ಧ್ಯೇಯವೆಂದು ಬಗೆದಿರುವರು, ಯಾರು ಧನಕ್ಕಾಗಿ ಆತ್ಮೀಯರ ಸುಖಲತೆಯನ್ನೇ ಬಾಡಿಸುವರು, ಅವರು ಮನುಷ್ಯತ್ವದಿಂದ ಬಹುದೂರ ಇರುವರು. ಮಗ ಸೊಸೆ ಸುಖಕ್ಕಿಂತ ಹಣವೇ ಹೆಚ್ಚಾಯ್ತಲ್ಲ ಆ ಕಲ್ಲು ಮನಸ್ಸಿನ ರಾಯರಿಗೆ. ಜಾಲಿಯ ಮರದಲ್ಲಿ ಜಾಜಿಯ ಹೂ ಸಂಭವವೇ? ತಾಯಿ, ಯೋಚನೆ ಮಾಡಬೇಡಿ. ಚಿಕ್ಕರಾಯರ ಗುಣ ನನಗೆ ಗೊತ್ತು, ನಿಮ್ಗೂ ಗೊತ್ತು. ದೇವ್ರ ನ್ಯಾಯ ಕಡೆ ಇರ್ತಾನೆ. ನಾನು ಬರ್ತೇನೆ. ಆನಂದರಾಯರೇ, ಬನ್ನಿ ಡಾಕ್ಟ್ರೇ. ನಾನು ಅರವಿಂದ ಲೆಕ್ಚರ್ ಕೇಳ್ಕೊಂಡು ಬರ್ತಾ ಅವನ ಮನೆ ಕಡೆ ಹೋದ, ನಾನು ಈ ಕಡೆ ಬಂದೆ. ಏನ್ ವಿಷಯ? ವರದಕ್ಷಿಣೆ ಬಾಕಿ ಹಣ ತಗೊಂಡ್ ಬಾ ಅಂತ ಕಳಿಸ್ಕೊಟ್ಟಿದ್ದಾರೆ ನಿಮ್ ರಾಯರು. ಹಣ ತಗೊಂಬ ಅಂತ ಅಷ್ಟೇ ತಾನೇ? ಆದ್ರೆ ರಾಯರು ಇಷ್ಟು ದೂರ ಮುಂದುವರಿತಾರೆ ಅಂತ ನಾನು ತಿಳಿದಿರ್ಲಿಲ್ಲ. ನೀವೇನು ಯೋಚನೆ ಮಾಡಬೇಡಿ. ಲಕ್ಷ್ಮಿನ ಗಂಡನ ಮನೆ ಸೇರಿಸೋ ಭಾರ ನನ್ನ ಮೇಲಿದೆ. ಕವಿಗಳೇ, ನಿಮ್ಮ ಪುಸ್ತಕ ಮಾರಾಟವಾದ ಬಗ್ಗೆ ಇದು ಹಣ ಬಂದಿದೆ, ತಗೊಳ್ಳಿ. ಅಮ್ಮ, ನೀವೇನು ಯೋಚನೆ ಮಾಡಬೇಡಿ. ಇದಕ್ಕೆ ತಕ್ಕ ವ್ಯವಸ್ಥೆ ಮಾಡೋಣ. ನಾನು ಬರ್ತೀನಿ. ಎಲ್ಲಿಗೆ? ಹಣ ತಗೊಂಡು ಹೊರಟ್ರಲ್ಲ. ಗೋಪಾಲಯ್ಯ ಬಾಡಿಗೆ ಕೊಡ್ಲಿಲ್ಲ ಅಂತ ಮನೆ ಯಜಮಾನ ನಾಳೆ ಆ ಸಾಮಾನೆಲ್ಲ ಹೊರಗೆ ಹಾಕ್ತಾನಂತೆ. ಪಾಪ ಮಕ್ಕಳೊಂದಿಗ ಎಲ್ರು ಬೀದಿಲಿ ನಿಲ್ಬೇಕಾಗುತ್ತೆ. ಅದಕ್ಕೆ ಇದನ್ನು ಕೊಟ್ಟು ಬರೋಣ ಅಂತ ಹೊರಟಿದ್ದೇನೆ. ಚೆನ್ನಾಗಿದೆ. ನಮ್ ತಾಪತ್ರೆ ತುಂಬಿ ತುಳುಕ್ತಾ ಇದೆ. ಇನ್ನೊಬ್ಬರ ಕಷ್ಟವನ್ನು ಸೇರಿಸ್ಕೊಂಡು ಪೇಚಾಡೋದು ಯಾಕೆ ಅಂತ ಸುಮ್ಮನಿರಿ. ಅವ್ರವ್ರ ಕಷ್ಟ ಅವ್ರವ್ರದ್ದು. ಗೋಮತಿ, ಹಸಿದವನ ಸಂಕಟ ಏನು ಅನ್ನೋದು ಹಸಿವನ್ನು ಅನುಭವಿಸಿದವನೇ ಬಲ್ಲ. ಬರೋವರೆಗೂ ತಡೀರಿ ಅಂತ ಎಷ್ಟು ಹೇಳಿದ್ರು ಅವ್ರು ಹಿಡಿದು ಪಟ್ಟು ಬಿಡ್ಲಿಲ್ಲಪ್ಪ. ಅಮ್ಮ, ಹಣದ ಮೇಲೆ ಆಸೆ ಇರೋ ಕಡೆ ಅಭಿಮಾನ ಕುಂಟತ್ತಮ್ಮ. ಅಪ್ಪ ಏನ್ ಕೈ ಸಾಲ ಕೊಟ್ಟಿದ್ರಲ್ಲಮ್ಮ, ಆದ್ರೂ ಇಷ್ಟೊತ್ತಿಯಾಗಿ ಹೋಗ್ಬಾರ್ದಾಗಿತ್ತು. ನೀನು ಅವ್ರ ಮಾತು ಮೀರಿ ನಡೆಯೋದಾದ್ರೆ ಯಾರನ್ನಾದ್ರೂ ದತ್ತು ತಗೊಂಡು ಆಸ್ತಿನೆಲ್ಲ ಬರೆದು ಬಿಡ್ತೀನಿ ಅಂತ ಅಂದ್ರು. ನನ್ಗೇನ್ ಮಾಡೋದಕ್ಕೂ ತೋರಿಸ್ತಾ ಇಲ್ಲಪ್ಪ. ಏನೋ ಸಿಟ್ಟಿನ ಬರದಲ್ಲಿ ಆಗಂದಿರ್ಬೋದು. ಸಮಾಧಾನವಾದ್ಮೇಲೆ ಏನ್ ಮಾಡ್ತಾರೋ ನೋಡೋಣ. ನೀನೇನು ಯೋಚನೆ ಮಾಡ್ಬೇಡಮ್ಮ. ಹೋಗಮ್ಮ, ಮಲ್ಕೋ. ಶಿವಯ್ಯ, ನಮಸ್ಕಾರ ರೀ ಅಪ್ಪ. ನಮಸ್ಕಾರ. ನಮಸ್ಕಾರ. ಏನೇ ಸಮಾಚಾರ? ಅಲ್ಲೇ ಬರ್ದಾರ ನೋಡ್ರಿ. ಅರ್ಜೆಂಟ್ ಬರಬೇಕು ಅಂತ ಬರ್ತಿದಾರಲ್ಲೋ? ಹ್ಞೂ ರೀ, ಅದಕ್ಕೆ ಓಡಾಡಿ ಬಂದೆ. ಯಾಕೋ? ಹಂಗೇನು ಗೊತ್ತ್ರಿ ಅಪ್ಪ, ಅಲ್ಲೇ ನೋಡ್ರಿ ಬರ್ದಾರ. ನೋಡು, ಡ್ಯೂಟಿ ಮುಗಿಸ್ಕೊಂಡು ಬರ್ತಾರೆ ಅಂತ ಹೇಳು. ಸಂಗಡ ಕರ್ಕೊಂಡು ಬಾ ಅಂತ ಹೇಳ್ಯಾರ್ರಿ. ಯಾವನ್ನಯ್ಯ ಇವನು? ನಿನಗೆ ತಿಳಿದಿರೋದೇ ಅಷ್ಟು. ನೋಡು, ನೋಡಲ್ ಬರ್ತಾ ಇದ್ದಾರೆ. ನಿಂಗೂ ಏನೋ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಆಸ್ಪತ್ರೆಗೆ ಸೇರಿಸ್ಬಿಡ್ತಾರೆ ಮೇಲಿಂದ. ನಾ ಬರ್ತೀನಿ ಅಪ್ಪ. ಓಡು. ತಾಳಲೆಂತು ಶೋಕಾವೇಗ ಕಾಣದಲ ಪಾರಾವಾರ. ತಾಳಲೆಂತು ಶೋಕಾವೇಗ ಕಾಣದಲ ಪಾರಾವಾರ.
ಆಹಾ, ಅರಳಿದ ತಾವರಿಯ ಮೇಲೆ ಹಿಮದ ಹನಿ ಜಾರುತ್ತಿದ್ದರು ಒಂದು ಅಪೂರ್ವ ಕಾಂತಿ. ಚಂದ್ರನನ್ನು ಮೋಡುವ ಆವರಿಸಿದ್ದರು ಒಂದು ಬಗೆಯ ರಮ್ಯತೆ. ಲಕ್ಷ್ಮಿ, ಈಗ ಮೋಡುವೂ ಇಲ್ಲ, ಹನಿಯೂ ಇಲ್ಲ, ಎಲ್ಲಿ ಸ್ವಲ್ಪ ನಗು. ಮಾವನವ್ರು ಏನಂದ್ರು? ನೀವು ವಿರೋಧವಾಗಿ ಮಾತಾಡಿದ್ರು, ಅವರಂತೆ ಹೂಂಗುಟ್ಟಿದ್ರು. ನಿನಗೆ ತೋರುತ್ತೆ? ಅಪ್ಪನಂತೆ ಮಗ. ಹೋಲಿಕೆಯಲ್ಲಿ ಗುಣ, ಕರ್ಮ, ಸ್ವಭಾವ ಆಯಾ ಜೀವದ ಸಂಸ್ಕಾರ ಫಲ. ಗಿಡದಲ್ಲಿ ಮುಳ್ಳಿದ್ರು ಹೂನಲ್ಲಿರುತ್ತೇನೆ ಹುಚ್ಚಿ. ಲಕ್ಷ್ಮಿ, ನೀನ್ ಎಲ್ಲಿದ್ರು ಯಾವಾಗಲೂ ನೀ ನನ್ನವರು, ನಾನು ನಿನ್ನವರು. ಲಕ್ಷ್ಮಿ, ನಂಗೆ ಕೊಡಮ್ಮ. ನೀರ್ ಹಾಲಿನ ಕಾಫಿ ಅವ್ರಿಗೆ ಸೇರುತ್ತೋ ಇಲ್ವೋ? ಸೇರಲ್ಲ ಅಂತ ನಾನೇ ಅವಾಗ ಹೇಳಿದೆ. ಕೊಡು. ಆಹಾ, ತಾಯಿ ಕೈನ ಊಟ, ಹೆಂಡತಿ ಕೈನ ಕಾಫಿ ತುಂಬಾ ರುಚಿ. ಏನಪ್ಪ ಗೋವಿಂದ್? ಅಲ್ಲಯ್ಯ, ಹೆಂಡತಿನ ಕಳಿಸ್ಬಿಟ್ರು, ಹಡಂಗ್ ಮುಳುಗೇ ಹೋಯ್ತು, ಇನ್ನೇನು ಗತಿ ಅಂತ ದಿಕ್ಕು ತೋರದೆ ತಕ್ಷಣ ಬರಬೇಕು ಅಂತ ಬರೆದು ಕಳಿಸ್ಬಿಟ್ಟಲ್ಲ. ಅವನ ನಿಮ್ಮ ಬೃಹಸ್ಪತಿ ಶಿವಯ್ಯ. ಅಲ್ಲಯ್ಯ, ಆಸ್ಪತ್ರೆ ಡ್ಯೂಟಿ ಮುಗಿಸಿ ಬರ್ತೀನಯ್ಯ ಅಂದ್ರೆ ಬಿಡ್ಲೇ ಇಲ್ಲ. ಅಂತೂ ಏನೋ ಉಪಾಯ ಮಾಡೋನ್ ಸಾಗ್ ಹಾಕದೆ ಏನು? ಇಷ್ಟೇ ತಾನೇ ವಿಚಾರ. ನನಗಾದಾಗ ನಿನಗೂ ಆಗಿದ್ರೆ ಆಗ ತಿಳಿತಿತ್ತು ನಿನಗೆ ಪೇಚಾಟ. ಪೇಚಾಟ ಎಲ್ಲಿ ಬಂತಯ್ಯ? ನೀನ್ ಹಚ್ಕೊಂಡು ಒದ್ದಾಡ್ತಾ ಇದ್ದಿ. ಹಾಗಾದ್ರೆ ಹಣ ಕೊಡೋ ವ್ಯವಸ್ಥೆ ಏನು? ದಡ್ರಲ್ಲಿ ಜಾಡ ಅಂದ್ರೆ ನೀನು. ಹಣ ಕೊಡೋದು ಬುದ್ಧಿವಂತಿಕೆ ಅಲ್ಲಯ್ಯ. ನೀನು ಸುಖವಾಗಿರ್ಬೇಕು, ನಿಮ್ಮಪ್ಪನೂ ಒಂದು ಪಾಠ ಕಲಿಬೇಕು, ಅಂಥ ಚಾಣಿಕ್ ತಂತ್ರ ಮಾಡ್ಬೇಕಪ್ಪ. ಕರೆಕ್ಟ್. ಗೀತಾ, ಕಾಫಿ ತಗೊಂಬ. ನೋಡು, ನೀನು ಮಾತ್ರ ನಾನು ಯಾವಾಗ ಏನ್ ಹೇಳ್ತೀನೋ ಹಾಗೆ ಕೇಳ್ತಾ ಇರ್ಬೇಕು. ಆಗ್ಲಪ್ಪ. ಆಗ್ಲಿ. ಈಗ ನಿಮ್ಗೆ ಸಮಾಧಾನವಾಯ್ತಷ್ಟೇ. ತಗೊಳ್ಳಿ ಕಾಫಿನ. ಥ್ಯಾಂಕ್ ಯು. ಹೇಳಿದ್ರಲ್ಲ, ಎಲ್ಲ ಸರಿ ಹೋಗುತ್ತೆ, ಕುಡೀರಿ. ಸುಮ್ಮನೆ ಕುಡಿಯಯ್ಯ ಅಂದ್ರೆ. ಅಮ್ಮ, ಚಕ್ಲಿ ಮಾಡಿದ್ದೇನಮ್ಮ? ಮಾಡಿದ್ಯಾ? ನಂಗೆಲ್ಲ ಗೊತ್ತು. ಕೊಡಮ್ಮ, ಕೊಡೆ. ನೀ ಯಾವಳು? ಅಮ್ಮ, ಮೆಲ್ಲ ತಿಂದು ಹಾಕಿ ಬಿಡ್ತೀನಿ. ಹಪ್ಪಳ ಕೊಡು, ಸಪ್ಪಳ ಮಾಡ್ದಂಗೆ ತಿಂತೀನಿ. ತಿಂತಾನೆ ಇರ್ತಿ, ಕೇಳ್ತಾನೆ ಇರ್ತಿ. ಹೆಗ್ಲೆ ದಟ್ಟವನೆ, ಇನ್ಮೇಲೆ ಹೀಗೆಲ್ಲ ತಿನ್ನೋಕ್ ಬಡ್ಕೋಬೇಡ. ಇಲ್ಲಿ ಕೇಳು, ನಿನ್ನ ಅದೃಷ್ಟ ಆನೆ ಮೇಲೆ ಬರೋ ಹಾಗಿದೆ. ಬ್ಯಾಡಮ್ಮ, ಆನೆ ಬಹಳ ಎತ್ತರ. ಕತ್ತೆ ಮೇಲೆ ಬಾನು, ನಾನೇ ಹತ್ಕೊಂಡ್ ಬಂದ್ಬಿಡ್ತೀನಿ. ಅಲ್ವೋ, ನೀನು ರಾಯರಿಗೆ ಮಗ ಆಗ್ತಿ. ದತ್ತು ಮಗ. ರೈಟ್. ನಾನು ರಾಯನಿ ಮಗ ಆಗ್ತೀನಿ, ಅವನು ನನಗೆ ಅಪ್ಪ ಆಗ್ತಾನೆ, ನೀನು ಅವನಿಗೆ ಹೆಂಡತಿ ಆಗ್ತಿ ಅಲ್ವೇನಮ್ಮ? ಹಾಗೆಲ್ಲ ಮಾತಾಡಬಾರ್ದು. ಇಲ್ಲಿ ಕೇಳು, ಅರವಿಂದನಿಗೂ ರಾಯರಿಗೂ ಮನಸ್ಸು ಕೆಡೋ ಹಾಗಿದೆ. ಹಾಗಾದ್ಮೇಲೆ ನೀನೇ ರಾಯರ ಮಗ, ನಿಂಗೆ ಅವ್ರ ಆಸ್ತಿ. ಹಾಗಾದ್ರೆ ನಂಗೆ ರೆಡಿ ಹೆಂಡತಿನೇ ಸಿಕ್ಬಿಟ್ಲು. ಏನು ಹಾಗಂದ್ರೆ? ನಾನ್ ರಾಯರ ಮಗ ಹೌದೋ ಅಲ್ವೋ? ಎಸ್ ಅನ್ನು. ಅವಳು ಲಕ್ಷ್ಮಿ ನಮ್ಮಪ್ಪನ ಮಗನ ಹೆಂಡತಿ. ಅರವಿಂದನ ಬದಲು ನಾನು ಮಗ ಆದ್ಮೇಲೆ ಅವನ ಹೆಂಡತಿ ನನ್ನ ಹೆಂಡತಿ ತಾನೇ. ಹಚ್ಚಿ ನಿಂಗೆ ತಲೆನೇ ಇಲ್ಲ. ಅಯ್ಯೋ ಮಂಕುದಾಸ, ಬೇರೆಯವನ ಹೆಂಡತಿ ನಿನ್ ಹೆಂಡತಿ ಹಾಗಾಗ್ತಾಳೋ? ಅಯ್ಯೋ ಮಂಕದಾಸಿ, ಬೇರೆಯವನ ಮಗ ನಾನು, ರಾಯನ ಮಗ ಹೇಗೆ ಆಗ್ತೀನಿ? ಅಯ್ಯೋ ಪೆಚ್ಚೆ, ನಿನ್ನ ಅವರು ದತ್ತು ತಗೋತಾರೆ ಮಗ ಅಂತ. ಅಯ್ಯೋ ಪೆಚ್ಚಿ, ನಾನು ಅವಳನ್ನ ದತ್ತು ತಗೋತೀನಿ ಹೆಂಡತಿ ಅಂತ. ನಾನು ಅವಳಿ ದತ್ತು, ಅವಳು ನನಗೆ ದತ್ತು, ನಂಗೆಲ್ಲ ಗೊತ್ತು. ಅಮ್ಮ, ತಿನ್ನೋಕೇನಾದ್ರೂ ಕೊಡೆ, ನೀನು ಹೇಳ್ದಾಗೆಲ್ಲ ಕೇಳ್ತೀನಿ. ದತ್ತು ಮಗ ಯಾಕೆ, ದತ್ತು ಅಪ್ಪ ಆಗುಂದ್ರು ಆಗ್ತೀನಿ. ನೀನು ಗಂಟೆ ಗಂಟೆಗೂ ಬೆಪ್ಪನಾಗ್ತಾ ಇದ್ದಿ. ಹಾಗೆಲ್ಲ ಮಾತಾಡಬಾರ್ದು. ಬಾಪ್ಪ. ಸಾರೋಗುತ್ತಲ್ಲಪ್ಪ. ಅರವಿಂದ, ಏನ್ ಯೋಚನೆ ಮಾಡ್ತಾ ಇದ್ದಿ? ತಗೋ ಕಾಫಿ. ಅರವಿಂದ, ಅರವಿಂದ, ತಗೋ ಕಾಫಿ. ಕಾಫಿ, ಇಂದಿರಾ ಕಾಫಿ, ಚಂದ್ರ ಕಾಫಿ, ಗಿರಿಗಿರಿ ಕಾಫಿ, ಸಾಕಮ್ಮ ಕಾಫಿ. ಅಮ್ಮ, ನನಗೆ ಕಾಫಿ ಬೇಕಮ್ಮ. ತಗೋ ಕುಡಿ. ಕಾಫಿ.
ಅಯ್ಯಯ್ಯ ಇದು ಕಾಫಿ ಅಲ್ಲ ಟೀ ಟೀ ಸಕ್ಕರೆ ಸಾಕು ಅರವಿಂದ ಯಾಕೆ ಹೀಗಾತಿ ಏನಾಯ್ತಪ್ಪ ಅರವಿಂದ ಅರವಿಂದ ಕಾಫಿ ಯಾಕೆ ಹೀಗಾಡ್ತಿ ಅಯ್ಯೋ ಇಲ್ಲ ಅರವಿಂದ ಕಾಫಿ ಅಯ್ಯೋ ಇಲ್ಲಿ ಬಂದೆ ಕಾಫಿ 40, 50, 60, ಏನು ಅಂದ್ರೆ? 70, 80, 90, 100. ಸ್ವಲ್ಪ ಬನ್ನಿ ಬೇಗ ಏನೇ ಯಾಕೆ ಎದ್ ಬನ್ನಿ ಬೇಗ ಅರವಿಂದ ಹೇಗೆಗೋ ಆಡ್ತಿದ್ದಾನೆ ನೀ ಯಾಕೆ ಹೀಗೆ ಆಡ್ತಿದ್ದೀಯ? ಬಂದು ನೋಡಿ ಅರವಿಂದನ ಬಂದೆ ಬಂದೆ. ಬನ್ನಿ ಬೇಗ ಬನ್ನಿ ಅಂದ್ರೆ ಅರವಿಂದ ಅದು ಯಾಕಪ್ಪ ಅರವಿಂದ ಏನಾಗುತ್ತಪ್ಪ? ತಲೆ ಸುತ್ತತಿಯೇ? ಯಾಕೋ? ನಿನಗೊಂದು ಅಲ್ವೇ, ಅವನಿಗೇನಾಗಿದೆ ಅಂತಲೇ ಗೊತ್ತಿಲ್ಲ ಗೊತ್ತಿಲ್ಲ, ಹಾಳು ಕಾಫಿ ಟೀ ಕುಡಿತಾನೆ, ಪಿತ್ತ ಹೆಚ್ಚಾಗಿದೆ ಅಷ್ಟೇ. ನೋಡು, ಅದು ಇದು ಕೊಡ್ಬೇಡ, ಜೀರಿಗೆ ಬೆಲ್ಲ ಕುಟ್ಕೊಡು, ದೊಡ್ಡ ಪತ್ರೆ ತಂಬುಳಿ ಮಾಡಿ ಹಾಕು, ಪಿತ್ತ ತಾನಾಗೆ ಇಳಿಯುತ್ತೆ. ಅರವಿಂದ ಅರವಿಂದ ಸುಮ್ಮನೆ ಇರೇ, ಇವಳೊಬ್ಳು ಯಾಕೆ ಅಳ್ತೀಯ ಸುಮ್ಮನೆ? ಮಗು ನೋಡ, ಅದು ಇದು ತಿನ್ಬೇಡಪ್ಪ, ಸ್ವಲ್ಪ ವಿಶ್ರಾಂತಿ ತಗೋ, ಹೆಚ್ಚಿಗೆ ಮಾತಾಡ್ಬೇಡ. ಲೇ, ನಾನು ಪೇಟೆಗೆ ಹೋಗ್ತೀನಿ, ಒಳ್ಳೆ ಹೆರಳೆ ಹಣ್ಣು ಸಿಕ್ಕಿದ್ರೆ ತಗೊಂಡ್ ಬರ್ತೀನಿ, ಅದು ಪಿತ್ತನ ಇಳಿಸುತ್ತೆ. ನಾ ಬರ್ತೀನಿ, ಮಲಕೋಪ ಮಲಕೋನ ಮಲಕೋಪ. ಅರವಿಂದ ಅಪ್ಪ ಬಾ ಅರವಿಂದ. ಕಾಫಿ. ನೀನ್ ಬಂದಾಗೆಲ್ಲ ಅರವಿಂದ ಇಲ್ಲಿರ್ಲೇಬೇಕೇನು? ಮನೆಗೆ ಹೋಗಿ ಏನಮ್ಮ ಮಾಡ್ತೀಯ? ಅಲ್ಲಿಗೇನಾದ್ರೂ ಬಂದಿದ್ರೆ ಅಲ್ಲಿ ನೋಡ್ತಾರೆ, ಗಿಣಿ ಇರೋಲ್ಲ, ಇಲ್ಲಿ ಬರ್ತಾರೆ. ಅವನ್ ಯಾವಾಗ ಬರ್ತಾನೆ ಅನ್ನೋದಕ್ಕೆ ಟೈಮ್ ಟೇಬಲ್ಲೇ ಇಲ್ವಲ್ಲ. ನೀನ್ ಆ ಕಡೆ ಹೋದ್ರೆ ಅವ್ರು ಈ ಕಡೆ ಬರ್ತಾರೆ. ಅಂತೂ ನೀನಿರೋವಾಗ ಅವ್ರು ಬರಬಾರ್ದು, ಅವ್ರು ಬಂದಾಗ ನೀನಿರ್ಬಾರ್ದು. ಆಗ್ಲೇ ನಮಗ್ ಚೆಲ್ಲಾಟ, ನಿಮಗ್ ಒದ್ದಾಟ. ಸುಲಭವಾಗಿ ಕೈ ಸಿಕ್ಕೋ ಹಣ್ಣಾದ್ರೆ ರುಚಿ ರಸವತ್ತಾಗಿರೋಲ್ಲ. ಹೋಗ್ರಿ, ನಿಮ್ಗೆ ಯಾವಾಗ್ಲೂ ಹುಡುಗಾಟನೆ. ನಂಗ್ ಗೊತ್ತು ನಿನ್ ಮನಸ್ಸಿನಲ್ಲಿರೋದು. ಅವ್ರು ಬರೋವರೆಗೂ ನೀನ್ ಹೋಗೋಳಲ್ಲ, ಸುಮ್ಮನೆ ಹೋಗ್ತೀನಿ ಹೋಗ್ತೀನಿ ಅಂತ ನಟಿಸ್ತಿ. ಗೀತಾ, ಯಾಕೆ ತಡಿತೀವಿ? ಹೋಗ್ಲಿ ಬಿಡು ಪಾಪ. ಹೋಗಮ್ಮ ಹೋಗು. ಕೂತ್ಕೊಳ್ಳೆ ಅಂದ್ರೆ ನಮ್ಗೆ ಕಲ್ಸಕ್ ಬರ್ತಾಳೆ ಪಾಠ. ಲತಾ, ಸ್ವಲ್ಪ ಕಾಫಿ ತಗೊಂಬಮ್ಮ. ಪಾಪ ಲಕ್ಷ್ಮಿ ಕಾದ್ರು ಕಾದು ತುಂಬಾ ಆಯಾಸವಾಗಿಬಿಟ್ಟಿದೆ. ಬೆಣ್ಣೆಗೆ ನುಣುಕ್ ತೋರ್ಸೋ ಸ್ವಭಾವ ಕೆಲವು ಹೆಂಗಸರದು. ಇದೇನಮ್ಮ ಕಾಫಿ ತಣ್ಣಗಿದೆ? ಕೋಪ ಬಂದಾಗ ಬಿಸಿ ಕಾಫಿ, ನಗುತ್ತಾ ಇರುವಾಗ ಕೂಲ್ ಕಾಫಿ ಕುಡಿಬೇಕಂತೆ. ವ್ಯಸನವಿರುವಾಗ ಅದು ಅರವಿಂದ. ನೋಡೆ, ನಾನ್ ನಿನಗಿಂತಲೂ ಬೆಳಗಿದ್ರು ಅವರು ಇವರು ನನ್ನ ಕಪ್ಪಗೆ ಇದೆ ಅಂದ್ರು. ಅದಕ್ಕೆ ನಾನು ಹೇಳೇ ಬಿಟ್ಟೆ. ಏನ್ ಹೇಳ್ದು? ನೀನೇ ಅಂತಿದ್ಯಲ್ಲ, ಬೈಕೆ ಆಯ್ತು, ಕರಿ ಇದ್ಲು, ಜೇಡಿ ಮಣ್ಣು, ಉಣತೆ ಬೀಜ ತಿಂತಿದ್ದೆ ಅಂತ. ಸರಿನಮ್ಮ? ಹುಚ್ಚನಾಗ ಹರಡ್ತಿ, ಅದಕ್ಕೆ ಬೆಪ್ಪ ಅಂತಾರೆ ಜನ. ಅಂದೇ ಬಿಡು. ಕಾಸ್ ಕೊಡೆ, ವೈಕುಂಠದಲ್ಲಿ ಒಡೆ ತಿಂದು ಕೈಲಾಸ ಕಾಫಿ ಕುಡಿದು. ಏನೋ ಹಾಗಂದ್ರೆ? ಅದೇಗಮ್ಮ, ಹೋಟ್ಲಮ್ಮ ಹೋಟ್ಲು. ನೀನು ಒಂದಿನ ಬಂದ್ ತಿಂದು ನೋಡು ರುಚಿನ. ಒಡೆ ಕದ್ದಿಟ್ಟಿರೋದು. ಏನ್ ಗೋಪಮ್ಮ ಕದ್ದಿರೋದು? ಹರಿಕಥೆಯಲ್ಲಿ ಕೃಷ್ಣ ಬೆಣ್ಣೆ ಕದ್ದ ಅಂತ ಅಂದ್ರಂತೆ. ಓಹ್, ನಿನ್ನ ಮುದ್ದು ಕೃಷ್ಣ ಕಡಗೋಲೆ ಕದ್ದಿದ್ದೀನಿ ಅಂತಾನೇನೋ? ಚಟ್ನಿ ಪಲ್ಯ ಎರಡೆರಡು ಯಾಕೋ, ಒಂದೇ ಮಾಡಿದ್ರೆ ಸಾಕಾಗಿತ್ತು. ರಾಯ್ರೆ, ನಿಮ್ ಸೊಸೆ ಆ ಡಾಕ್ಟರ್ ಗೋವಿಂದರಾಯವ್ರ ಮನೇಲಿ ಇದ್ದಾಳಂತೆ. ಊಟ ತಿಂಡಿ ಸೊಗಸು ಎಲ್ಲ ಅಲ್ಲೇ ಅಂತೆ. ಏನೇನು ಆಡ್ಕೊಳ್ತಾರೆ ಜನ. ನಮ್ಗೆ ಯಾಕೊಬ್ರು ಸುದ್ದಿ? ಹಾಗೇನು? ಇನ್ನೂ ಅನುಕೂಲವೇ ಆಯ್ತಲ್ಲ, ಜೀವನಾಂಶದ ಸುದ್ದಿ ರದ್ದು. ಅಲ್ಲ ಗೋಪಮ್ಮ, ಇತ್ತೀಚೆಗೆ ನಮ್ಮ ಅರವಿಂದ ಹೇಗೋ ಆಗ್ಬಿಟ್ನಲ್ಲ. ಎಲ್ಲಿ ಕೂತ್ರ ಅಲ್ಲೇ ಕೂರ್ತಾನೆ, ಎಲ್ಲಿ ನಿಂತ್ರ ಅಲ್ಲೇ ನಿಲ್ತಾನೆ, ಇದ್ರಿದ್ದ ಎದ್ರಿದ್ದ, ಎಲ್ಲೋ ಹೋಗ್ತಾನೆ, ಯಾವಾಗ್ಲೋ ಬರ್ತಾನೆ, ಏನೋ ಮಾಡ್ತಾನೆ. ಯಾಕೆ ಹೀಗಾಯ್ತು ಅಂತ ಬೇರೆ ಮದುವೆನಾದ್ರೂ ಮಾಡ್ಬಿಡೋಣ ಅಂದ್ರೆ ಹೆಚ್ಚಾಗಿ ವರದಕ್ಷಿಣೆ ಕೊಡೋರು ಸಿಗ್ಬೇಕು.
ಹುಚ್ಚು ಬಿಟ್ಟ ಮೇಲೆ ಮದುವೆ ಆಗುತ್ತೋ, ಮದುವೆ ಆದ್ಮೇಲೆ ಹುಚ್ಚು ಬಿಡುತ್ತೋ, ದೇವ್ರಿಗೆ ಪ್ರೀತಿ ಆಗ್ಬೇಕು. ಅಂತೂ ತಲೆ ಕೆಟ್ಟಿರೋದು ನಿಜ ರಾಯರೇ. ನನ್ ಕಿವಿಗೂ ಬಿತ್ತು ಚಿಕ್ಕದಾದ ನಡತೆ ಕೆಟ್ಟಿದೆ ಅಂತ. ನಮ್ಗೆ ಯಾಕೊಬ್ರು ಸುದ್ದಿ? ನಿಜ ಹೇಳ್ತೀರೇನು? ಹಾಗಾದ್ರೆ ನಾನು ಒಂದ್ಸಾರಿ ಪರೀಕ್ಷೆ ಮಾಡ್ಲೇಬೇಕಾಗುತ್ತೆ. ಅವನಂಥವ್ನು ಅಲ್ವಲ್ಲ. ಒಂದು ವೇಳೆ ಅವನು ಕೆಟ್ಟು ನನಗೂ ಕೆಟ್ಟ ಹೆಸರು ತರೋದಾದ್ರೆ ಆಮೇಲೆ ನಾನು ದತ್ತು ತಗೊಳ್ಳೋ ಆಲೋಚನೆ ಮಾಡ್ಬೇಕಾಗುತ್ತೆ. ನನ್ ಮಗ ಸ್ವಲ್ಪ ದಡ್ಡನಾದ್ರೂ ಅಂತವನಲ್ಲ. ಶಿವಯ್ಯ, ಗಣಪ, ಒಂದ್ ಬೀಡಿ ಕೊಡಯ್ಯ. ಬೀಡಿ? ಏನ್ ಬೀಡಿ? ನನ್ನ ಹೆಸರಿಂದಿದ್ರು ಕೊಡು. ನಿನ್ನ ಹೆಸರಿಂದು ಇಲ್ಲ. ನಿನ್ನ ಹೆಸರಿಂದ ಕೊಡು. ಅದು ಇಲ್ಲ. ಯಾವ್ದೋ ಒಂದು ಕೊಡಪ್ಪ. ಹಾಗ ಬಾ. ಹುಷಾರಿ, ಬೀಡಿ ಬಹಳ ಜಾಸ್ತಿ ಅವೆ. ಏಯ್ ತೊಡಪ, ಬಿಡಿ ಕುಡಿತಾ ಇದ್ದೀನೋ? ಇಲ್ಲ, ಹೊಗೆ ಬಿಡ್ತಾ ಇದ್ದೀನಿ. ಹೊಗೆ ಬಿಡ್ತಾ ಇದೀಯಾ? ಹೋಗ, ಗಿಡಕ್ಕೆ ನೀರು ಹಾಕೋಗ. ನಾನು ಯಾರು ಗೊತ್ತೋ? ರಾಯರ್ ದತ್ತು ಮಗ. ಶಿವಯ್ಯ, ಶಿವಯ್ಯ ಬಾಯಲ್ಲಿ. ಇವನಿಗೆ ತಲೆ ಕೆಟ್ಟಿದೆ. ಹುಚ್ಚ ಹುಚ್ಚ ಹುಚ್ಚ. ಶಿವಯ್ಯ, ನನಗೆ ಮದುವೆ ಹಾಗೇ ಹೋಯ್ತು. ಯಾವಾಗ್ಲೋ? ಹೆಂಡತಿ ಅಲ್ಲಿದ್ದಾಳೆ, ಬರ್ತಾಳೆ. ದತ್ತು ಹೆಂಡತಿ ಲಕ್ಷ್ಮಿ. ಲೇ ಅರಹುಚ್ಚ, ಪೂರಾ ಹುಚ್ಚ. ಲೇ ಅರಹುಚ್ಚ, ಪೂರಾ ಹುಚ್ಚ, ಪೂರಾ ಹುಚ್ಚ. ನಾನ್ ರಾಯರ್ ದತ್ತು ಮಗ. ಶಿವಯ್ಯ, ಹಿಡ್ಕೊಳ್ಳೋ ಇವನ್ನ. ಶಿವ, ಹಿಡ್ಕೊಳ್ಳ ಅವನ್ನ. ನಾನ್ ರಾಯರ್ ದತ್ತು ಮಗ. ರಾಯರ್ ದತ್ತು ಮಗನೇ? ರಾಯರ್ ದತ್ತು ಮಗ ಅಲ್ಲ ಅಲ್ಲ, ದತ್ತು ಮಗ ಅಂತ ಅಮ್ಮ ಅಮ್ಮ ಅಂದ್ಲು. ರಾಯರ್ ಮಗನೇ, ತಗೋ ತಗೋ. ಹೇಗಿದೆ? ಸರಿಯಾಗಿ ಬಿಡು ಉಸಿರು. ಬಾಯ್ ತೆಗಿ. ಇದು ಗ್ರಹದೋಷವಲ್ಲದೆ ಶರೀರ ಸಂಬಂಧವಾದ ವ್ಯಾಧಿಯೇ ಅಲ್ಲವೆಂದು ಜ್ಯೋತಿಷ್ಯ ಫಲ ಎತ್ತು ಕಾಣ್ತಾ ಇದೆ ರಾಯರೇ. ಇದಕ್ಕೆ ಶಾಂತಿ, ಜಪ, ತಪ, ಯಂತ್ರ ಇತ್ಯಾದಿಗಳು ನಡಿಬೇಕು. ಅದಕ್ಕೆ ನನ್ನಿಂದ ಏನಾಗಬೇಕು? ಏನೂ ಇಲ್ಲ ರಾಯರೇ. ಅದೇ ರುದ್ರನಿಗೆ ಗಂಗಾಭಿಷೇಕ, ನಾರಾಯಣನಿಗೆ ಕ್ಷೀರಾಭಿಷೇಕ, ಆಂಜನೇಯ ಸ್ವಾಮಿಗೆ ತೈಲಾಭಿಷೇಕ, ನವಗ್ರಹಗಳ ಪ್ರೀತ್ಯರ್ಥವಾಗಿ ನಾನಾ ವಿಧ ಧನಧಾನ್ಯ ಫಲ, ಭೂಷಣ ವಸನಾದಿಗಳ ದಿವ್ಯ ದಾನ. ಇಷ್ಟಾದ್ರೆ ಸಾಕು ರಾಯರೇ. ಜಯಿಸ್ರೆ, ಸುಳ್ಳು ಹೇಳಿದ್ರು ನಿಜ ತಲೆ ಮೇಲೆ ಹೊಡೆದಾಗಿರ್ಬೇಕು ಜಯಿಸ್ರೆ. ಜಯಿಸ್ರೆ ಕೇಳಿ, ರುದ್ರನಿಗೆ ಗಂಗಾಭಿಷೇಕ ಅಂದ್ರಿ, ಅಲ್ರಿ? ರುದ್ರನ್ ತಲೆ ಮೇಲೆ ಗಂಗೆ ಇರುವಾಗ ಆತನಿಗೆ ಯಾತಕ್ಕೆ ಗಂಗಾಭಿಷೇಕ ಅಂತೀರಿ? ನಾರಾಯಣನಿಗೆ ಕ್ಷೀರಾಭಿಷೇಕ ಅಂದ್ರಿ. ಕ್ಷೀರ್ ಸಾಗರದಲ್ಲೇ ಇರೋ ನಾರಾಯಣನಿಗೆ ಒಂದ್ ತಮ್ಮಿಗೆ ಹಾಲು ಯಾತಕ್ರಿ ಖರ್ಚು? ಏನು ಪ್ರಯೋಜನ ಅಂತೀನಿ. ಇನ್ನು ಹನುಮಂತರಾಯನಿಗೆ ತೈಲಾಭ್ಯಂಜನ ಅಂದ್ರಿ. ಬಾಲ ಬ್ರಹ್ಮಚಾರಿ ಆಂಜನೇಯ, ಅವ್ರಿಗೆ ಯಾರು ಎಣ್ಣೆ ನೀರು ಹಾಕ್ಸಿದ್ರು? ಇದೆಲ್ಲ ಠಕ್ರು ನಿಮ್ಮಂಥವ್ರು ಹೊಟ್ಟೆಗೆ ಪಾಡ ಗತಿ ಇಲ್ಲದೆ ಇಂಥ ಉಪನಪಗಳನ್ನೆಲ್ಲ ಹೂಡ್ಕೊಂಡು ಮಾಡಿರ್ತಕ್ಕಂಥ ಇದು ಆಟಗಳು ಅಲ್ರಿ. ಈ ದೇವರುಗಳೆಲ್ಲ ಬಟ್ಟೆ, ಬರೆ, ದುಡ್ಡು, ಕಾಸು, ಹಣ ಎಲ್ಲ ನಮ್ಮನ್ನು ಕೇಳೋದಕ್ಕೆ ಶುರು ಮಾಡಿದ್ರೆ ನಮ್ಮ ಗತಿ ಏನು ಅಂತ ಹೇಳ್ರಿ. ನೀವು ಹೇಳಿದ ದೇವರುಗಳೆಲ್ಲ ನನ್ನ ಬಂದು ಕೇಳಲಿ, ಆಗ ನಾನು ನಿಮಗೆ ವರ್ತಮಾನ ಕೊಡ್ತೀನಿ. ನಿಮ್ಮ ಪಾದ ನಮ್ಮ ಮನೆಗೆ ಬೆಳೆಸ್ರಿ.
ಈಗ ದಯಮಾಡಿಸಿ. ಸ್ವಾಮಿ ನಮಸ್ಕಾರ. ನನ್ನ ಜನ್ಮದಲ್ಲಿ ಬೇರೆ ನಿಮ್ಮ ತಮ್ಮಂತ ಅವ್ರು ನಾನೆಲ್ಲೂ ನೋಡಿದ್ದಿಲ್ಲ. ಈಗ ನೋಡಾಯ್ತು ಇಲ್ವೋ? ನಮಸ್ಕಾರ, ದಯಮಾಡಿಸಿ. ಬರ್ತೇನೆ. ಹೊರಡಿ. ತಮ್ಮದೇ ತಮಗ್ ಗೊತ್ತಿಲ್ಲ. ಎರಡನೇ ಅವ್ರ ಅದೃಷ್ಟ ತಿರುಗಿಸೋದಕ್ಕೆ ಬರ್ತಾರೆ. ದುಡ್ಡಿದ್ದವನು ಎಡವಿದ್ರೆ ಸಾಕು. ಯಂತ್ರದವರು, ಮಂತ್ರದವರು, ತಂತ್ರದವರು, ಹಕೀಮರು, ಪಂಡಿತರು, ಜೋಯಿಸರು, ಹತ್ತು ಸಾಮುದ್ರಿಕದವರು ಎಲ್ಲ ರೆಡಿ. ಯಾವನ್ ಮಾತನಾಡಿಸ್ಲಿ ದುಡ್ಡು, ಯಾವನ್ ಮಾತನಾಡಿಸ್ಲಿ ದುಡ್ಡು. ಅಲ್ಲ, ಗಿಣಿ ಹಾಗೆ ಮಾತನಾಡಿ ಗುಡ್ ಬೈ ಅನ್ನೋ ನನ್ನ ಹತ್ರ ದುಡ್ಡಿನ ವಾಸನೆ ಬರುತ್ತೆ. ತುಂಬಾ ಆಯಾಸ ಮಾಡ್ಕೋಬೇಡಮ್ಮ, ಇವತ್ತಿಗೆ ಸಾಕು. ಬಹಳ ಚೆನ್ನಾಗಿತ್ತಮ್ಮ. ದೊಡ್ಡಪೇಟೆಯಲ್ಲಿ ಕಮಲಾ ಕೆಫೆ ಇದೆ ನೋಡು, ಅದ್ರ ಪಕ್ಕದ ಮನೆ ಡ್ಯಾನ್ಸರ್ ಸುಂದ್ರಿನಂತೆ. ಹೌದು, ಅವ್ರ ಮನೆ ಸರಿಯಾಗಿ 7 ಗಂಟೆಗೆ ಗೋಪಾಮಂಬರ್ ಹೇಳಿದ್ದಾಳೆ. ನಿನ್ನ ವಿಚಾರಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಇದ್ರಲ್ಲಿ ಏನೋ ದೊಡ್ಡ ಪ್ಲಾನ್ ಇದೆ ಅಂತ ಕಾಣಿಸುತ್ತೆ ಕಣಪ್ಪ. ಹುಡುಗಾಟ ಅಲ್ಲಯ್ಯ, ಅವರು ಸಂಸಾರಿಕರು. ಗೋಪಮ್ಮ ದುರಾಸೆ ಗೋಪುರ ಕಟ್ತಿದ್ದಾಳೆ ಏನೋ. ನೀನು ಹೋಗು ಬಾ, ರಿಸಲ್ಟ್ ಹೊರಗೆ ಬರ್ಲಾರು. ನಾನೇ ನೀನೇ ಬೇಕಾದ್ರೆ ಹುಡ್ ಬಾ. ಒಳ್ಳೆಯವನಯ್ಯ ನೀನು. ಅಲ್ಲೋಡು ಗಣಪ ಸಮಯಕ್ಕೆ ಸರಿಯಾಗಿ ಬಂದ ಭೂಪ ನೋಡು. ನೀನು ಹೋಗಿ ಕೂತ್ಕೋತೇನೆ. ಸರಿ ಗಣಪ. ಡಾಕ್ಟ್ರು ಹೋಗ್ಲಿ, ಯಾವಾಗ ಮದುವೆ ನಿಂದು? ಅಮ್ಮ ಹೇಳ್ತಾನೆ ಇರ್ತಾಳೆ, ಯಾವಾಗಲೋ ಏನೋ. ನಾನು ಮದುವೆ ಮಾಡಿಸ್ತೀನಿ ಬಾ. ನೀನ್ ಮಾಡಿಸ್ತೀಯಾ? ಹಾಗಾದ್ರೆ ನಿನ್ನ ಮನೇಲಿ ಹೆಣ್ಣು ರೆಡಿಯನ್ನು ನಾನೊಂದು ಮದುವೆ ಮಾಡಿಕೊಂಬೆ, ಅದರ ಆನಂದವನ್ನು ನಿನಗೆ ಹೇಳಿಕೊಂಬೆ. ಮನೆ ಬಾರೋ ಅಂದ್ರೆ ತಲೆಯೆಲ್ಲ ಹರಡ್ತಾನೆ. ಕೂತ್ಕೋ. ಗೀತಾ, ರಾಯರ್ ದತ್ತು ಮಗ ಬಂದಿದ್ದಾನೆ. ನಿನಗೂ ಗೊತ್ತಾಯ್ತೇನೋ ನಾನು ದತ್ತು ಮಗ ಅಂತ? ಆಹಾ, ಪರಮಾನಂದವಾಗಿದ್ದಾರೆ. ಡಾಕ್ಟರ್, ಇವಳು ನಮ್ಮಮ್ಮನ ಸೊಸೆ, ನಮ್ಮ ಅತ್ತೆ ಮಗಳು, ನನ್ನ ಹೆಂಡತಿ, ಮುಂದಾಗೋ ಮಕ್ಕಳ ತಾಯಿ. ಓಹೋ, ತಿಳಿತು ತಿಳಿತು. ಇವಳೊಂದು ಕಳ್ಸ ನನ್ನ ಜೊತೆಯಲ್ಲಿ. ಯಾರಾದ್ರೂ ಕೇಳಿದ್ರೆ ಏನಂತಿ? ನೀನಂದ ಹಾಗೆ ಅಂತೀನಿ.
ಹೊಡಿಬೇಡ, ನನ್ನ ಹೆಂಡತಿ ಇನ್ನಲ್ಲ, ನಿನ್ನ ಗಂಡ ಅಂತೀನಿ. ಇವಳು ಹೊಡಿತಾಳೆ, ನಾನು ಹೇಳ್ತೀನಿ ಅಲ್ಲಿ ಹೋಗು, ಮದುವೆ ಆಗುತ್ತೆ. ಇವಳನ್ನೇ ಕಳಿಸ್ಬೇಡ. ಕೆನ್ನ ಕಡುಬು ಬೇಕೇನು? ನಾನು ಹೇಳ್ದ ಹಾಗೆ ಕೇಳಿದ್ರೆ ಮದುವೆ ಆಗುತ್ತೆ, ಇಲ್ದೇ ಇದ್ರೆ ಅದೇ ಬೀಳುತ್ತೆ. ಅದೇನು ಹೇಳು. ಹೇಳ್ತೀನಿ ಬಾ. ಗೋಪಮ್ಮ, ಅರವಿಂದ ಎಲ್ಲಿ? ನಾನು ಹೇಳಿದ್ನಲ್ಲ, ಮರ್ತೇ ಬಿಟ್ರೇನು? ಅವರು ದಿನ ಈ ಹೊತ್ನಲ್ಲಿ ಆ ಕುಣಿಯೋ ಸುಂದರಿ ಮನೆಯಲ್ಲಿ ಇರ್ತಾರೆ. ಹೋಗಿ ನೋಡಿ ಗೊತ್ತಾಗುತ್ತೆ. ನೀನು ಸುಂದರಿ ಮನೆ ಒಳಗೆ? ಗಣಪ, ಗಣಪ ಕಾರನ್ನು ಬನ್ನಿ ಸರ್. ಭಲೆ ಭಲೆ ನೋಡು, ಚೆನ್ನಾಗಿ ಕೇಳು. ದೊಡ್ಡಪೇಟೆ, ದೊಡ್ಡಪೇಟೆ, ದೊಡ್ಡ ಹೋಟ್ಲು ಕಮಲಾ ಕೆಫೆ, ಅಲ್ಲಿ ಕಮಾಲ್, ಅದರ ಪಕ್ಕದ ಮನೆ. ತಿಳಿತು ತಿಳಿತು. ನಿನ್ ಹೆಸರೇನು ಅಂದ್ರೆ ಅರವಿಂದ ಅನ್ನು. ಮದುವೆ ಆಗುತ್ತೆ. ಅರವಿಂದ? ನಾನ್ ಅರವಿಂದ? ರಾಯರುವಾಗ ನಾನ್ ದತ್ತುವಾಗ ಅರವಿಂದ? ಗೋವಿಂದ ಅಂತ ಅರವಿಂದ ಅನ್ನು ಅಂತ. ತಿಳಿತು ತಿಳಿತು ತಿಳಿತು. 7 ಗಂಟೆಗೆ ಸರಿಯಾಗಿ ನೀನಲ್ಲಿರ್ಬೇಕು. ಬೆಳಿಗ್ಗೆ? ಬೆಳಗ್ಗೆ ಅಲ್ವೋ, ಸಾಯಂಕಾಲ 7 ಗಂಟೆ. ಸರಿ ಸರಿ. ಅವಳ ಹೆಸರೇನು? ಸುಂದರಿ. ಸುಂದ್ರಿ 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 ಸುಂದ್ರಿ. ನಿನ್ ಹೆಸರು? ಗಣಪ. ಏನಂತೆ? ಇನ್ನೊಂದ್ ಸರಿ ಹೇಳು. ಅರವಿಂದ. ಅರವಿಂದ, ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು, ಮರಿಬಾರದು. ಡಾಕ್ಟರ್, ನಾನು ಹೆಂಗ್ ಕಾಣ್ತೀನಿ? ಒಳ್ಳೆ ಮನ್ಮಥ ಇದ್ದಾಗಿದ್ದೀಯ. ರಾಜಕುಮಾರನಂತೆ, ಜಕುಮಾರನಂತೆ, ಜೋಕುಮಾರನಂತೆ, ಕುಮಾರನಂತೆ, ಮಾರನಂತೆ, ರನಂತೆ ತೋರುತ್ತಿರುವೆನಲ್ಲವೇ, ನಾನೀಗಲೇ ತೋರುತ್ತಿರುವೆನಲ್ಲವೇ, ತೋರುತ್ತಿರುವೆನಲ್ಲವೇ. ಸತ್ತಡಿ. ಏನಾಯ್ತು? ಬಿಸಾಕರು ತಗೋ, ಹಿಡ್ಕೋ. ಇದು ಏನ್ ಚೆನ್ನಾಗಿದೀಯ ನೋಡು. ಇದು ಖರ್ಚಿಗೆ ನಿನ್ನಲ್ಲಿರ್ಲಿ. 1 ರೂಪಾಯಿ. ಒಂದ್ ಸಾಕ? ಸಾಕು. ಇನ್ನೊಂದಿದ್ರೆ ಇಲ್ಲಿ ಇಲ್ಲಿ. ಎಲ್ಲಿ? ನಿನ್ನ ಹೆಸರೇನಂತೆ? ಗಣಪ. ಏನಂತೆ? ಏನ್ ನನ್ನ ಹೆಸರು? ಹೇಳ. ಅರವಿಂದ. ಅರವಿಂದ. ಆ ಕೃಷ್ಣಪ್ಪನವ್ರ ಮಗ. ಅವನೇ ಅಡೆ ಆಗ್ಬೇಕು ಅಂತ ತುಂಬಾ ಆಸೆ. ಪೂರ್ತಿ ಕೇಳಬಾರ್ದೆ, ಅವನು ಈ ಕಾಲದ ಹುಡುಗ ಅಂತ ನಮ್ಮ ಸುಂದರಿಗೆ ಸಂಗೀತ ನಾಟ್ಯ ಚೆನ್ನಾಗಿ ಬರುತ್ತೆ, ವಿದ್ಯಾವಂತಲು ರೂಪವಂತಲು, ಬಂದು ನೋಡಿ ಲಗ್ನ ನಿಶ್ಚಯ ಮಾಡಿ ಎಂದೆ. ಏನಂದ್ರು? ಆ ಹುಡುಗನ ತಾಯಿ ಸಂಗೀತ ನಾಟ್ಯ ಬರೋ ಹುಡುಗಿ ನಮಗ್ ಬೇಡ ಅಂದ್ಬಿಟ್ಟು. ಆ ನಾಗಪ್ಪನವ್ರು ಏನಂದ್ರು? ಸಂಗೀತ ನಾಟ್ಯ ಕಲ್ತಿದ್ದಾಳೆ ಅಂದ್ರೆ ಒಪ್ತಾರಿಯೋ ಇಲ್ವೋ ಅಂತ. ಹುಡುಗಿ ಚೆನ್ನಾಗಿದ್ದಾಳೆ, ಓದು ಬರಹ ಬರುತ್ತೆ, ಮನೆ ಕೆಲಸನೂ ಚೆನ್ನಾಗಿ ಮಾಡ್ತಾಳೆ, ಬಂದು ನೋಡಿ ಎಂದೆ. ಅದಕ್ಕೆ ಅವರು ನಮ್ಮ ಹುಡುಗ ಸಂಗೀತ ನಾಟ್ಯ ಕಲ್ತಿರೋರ್ನೇ ಮದುವೆ ಆಗೋದು, ನಿಮ್ ಹೆಣ್ಣು ಬೇಡ ಅಂದ್ಬಿಟ್ಟು. ನೀವು ಬಂದ್ಬಿಟ್ರಿ. ಇನ್ನೇನೇ ಮಾಡ್ಲಿ, ಬುದ್ಧಿವಂತರಾದ್ರೆ ಸಂಪ್ರತಿಷ್ಠೆ ನಡೆಯೋಲ್ವಲ್ಲ ಅಂತ ಬೇಡ ಅಂತಾರೆ, ದೊಡ್ಡರಾದ್ರೆ ಏನೂ ಬರೋದಿಲ್ವಲ್ಲ ಬೇಡ ಅಂತಾರೆ. ಅಂತೂ ನಮ್ಮಂಥವ್ರು ಚಿಂತೆ ತಪ್ಪಿದ್ದೇ ಅಲ್ಲ. ಇನ್ನೊಂದು ಕಡೆ ಪ್ರಯತ್ನ ಮಾಡಿ ಬರ್ತೇನೆ. ಅದ್ಯಾರು ಶ್ರೀಕಾಂತರಾಯರು ಮತ್ತೆ ಅವರ ಮಗ ಅರವಿಂದ ಅನ್ನೋನಿಗೆ ಮದುವೆ ಹುಚ್ಚಂತಲ್ಲ, ಅವ್ರನ್ನ ಇಲ್ಲಿಗೆ ಕಳಿಸ್ತೇನೆ ಅಂತ ಅದಪ್ಪನೆ ಹೆಂಗಸು ಮೊನ್ನೆ ಹೇಳಿದ್ ಉಂಟಲ್ವೋ, ಅದೇನು ವಿಚಾರ ಕೇಳ್ಬೇಕಾಗಿತ್ತಲ್ವೋ ತಾಯಿ. ಕಾಲ ಓದಬೇಕು, ಅವರೇ ಬರ್ಬೇಕು. ಸುಂದ್ರು 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 ಅಮ್ಮವ್ರೆ, ಇವ್ರು ಯಾರ ರಾಯರ ಮಗ ಇರ್ಬೇಕು?
ಸುಂದರು ಮನೆ ಇದೆ ತಾನೆ? ಹೌದೌದು, ಬನ್ನಿ ಕೂತ್ಕೊಳ್ಳಿ. ಅಮ್ಮಯ್ಯ, ಕಾಫಿ ತಗೊಂಡಮ್ಮ. ನೀವೊಬ್ಬರೇ ಬಂದಿರುವಾಗ ಕಾಣುತ್ತೆ. ಹೌದೌದು. ನಿಮ್ಮ ಅಮ್ಮ ಅಪ್ಪ ಮನೇಲಿದ್ದಾರಿಯೇ? ಅಪ್ಪ ಅಮ್ಮ ಇದ್ದಾರೆ. ಯಾರು? ನನ್ ದತ್ತು ಅಪ್ಪ. ನಿಮ್ಮ ಹೆಸರು? ಗಣಪ. ಹಾಗಾದ್ರೆ ನೀವು ರಾಯರ ಮಗ ಅಲ್ಲ? ದತ್ತು ಮಗ ಗಣಪ ಅಂತ ಹೇಳಿಲ್ವೇ? ಅಮ್ಮ, ಹುಚ್ಚಾಸ್ಪತ್ರೆಯಿಂದ ತಪ್ಪಿಸಿಕೊಂಡು ಬಂದಾಗಿದೆ. ಆಸ್ಪತ್ರೆ ಮುಂದೆನೆ ಬಂದೆ. ಎಳೆ ನಿಂಬೆಕಾಯಿ ಕಳಿಸ್ಬಿಡಿ. ಬಾಮ. ಚಂದ್ರಿ, ಏನು ಆಡಿಸಿ ನೋಡೋಣ. ಓ ರಾಯ್ರೆ, ಕರೆದ್ರ? ಯಾಕೆ ಬಂದಿತ್ತು? ಮದುವೆ ಆಗೋಕೆ. ಯಾರನ್ನ? ಸುಂದ್ರನ. ಸುಂದ್ರು? ಯಾರು? ಯಾರು ಮದುವೆ ಆಗ್ತಾರ ಅವರು? ಅಪ್ಪ ಗಣಪ, ನಮ್ಮ ಸುಂದರು ಡ್ಯಾನ್ಸ್ ಬರೋರ್ನೇ ಮದುವೆ ಆಗೋದು. ಮತ್ತೆ ನಿನಗೆ ಡ್ಯಾನ್ಸ್ ಬರುವುದುಂಟು? ಬರೋದುಂಟು. ಡ್ಯಾನ್ಸಿಂಗು, ಸಿಂಗಿಂಗು. ಆಗಲಿ ಮತ್ತೆ ಮದುವೆ ಆಮೇಲೆ ರೈಟ್ ಹೋ. ಈ ರೂಪಿ ಜಗದೇ ರೂಪಿ, ದುಡ್ಡಿದು ಈ ದುಡ್ಡಿದು ಜಗದೊಳೆಲ್ಲಕ್ಕೂ ದೊಡ್ಡದು. ಈ ರೂಪಿ ಜಗದೇ ರೂಪಿ, ರೂಪಿಯಿರದವನೇ ಕಪಿ. ದುಡ್ಡಿದು ಈ ದುಡ್ಡಿದು ಜಗದೊಳೆಲ್ಲಕ್ಕೂ ದೊಡ್ಡದು. ಈ ರೂಪಿ ಜಗದೇ ರೂಪಿ, ರೂಪಿಯಿರದವನೇ ಕಪಿ. ರೆಕ್ಕೆಯಿಲ್ಲದೆ ಏರಿಸುವುದು ಅಕ್ಕರತೆಯನ್ನು ಹಾರಿಸುವುದು. ರೆಕ್ಕೆಯಿಲ್ಲದೆ ಏರಿಸುವುದು ಅಕ್ಕರತೆಯನ್ನು ಹಾರಿಸುವುದು. ಸೊಕ್ಕಿನ ನುಡಿ ಆಡಿಸುವುದು, ಸೊಕ್ಕ ಭೋಜನ ಮಾಡಿಸುವುದು. ಸೊಕ್ಕಿನ ನುಡಿ ಆಡಿಸುವುದು, ಸೊಕ್ಕ ಭೋಜನ ಮಾಡಿಸುವುದು. ದುಡ್ಡಿದು ಈ ದುಡ್ಡಿದು ಜಗದೊಳೆಲ್ಲಕ್ಕೂ ದೊಡ್ಡದು. ಈ ರೂಪಿ ಜಗದೀ ರೂಪಿ, ರೂಪಿಯಿರದವನೇ ಕಪಿ. ಪ್ರತ್ಯಕ್ಷ ದೈವವೇ ದುಡ್ಡು, ಪ್ರತ್ಯಕ್ಷ ದೈವವೇ ದುಡ್ಡು. ಬಗೆ ಕೃತ್ಯಕ್ಕೆ ಸಾಧನ ದುಡ್ಡು. ಮುತ್ತುವರೆಲ್ಲರೂ ಝಣಿಸಲು ದುಡ್ಡು, ಕತ್ತಲೆ ಕವಿಯುವುದು ಇರದಿರ ದುಡ್ಡು. ಮುತ್ತುವರೆಲ್ಲರೂ ಝಣಿಸಲು ದುಡ್ಡು, ಕತ್ತಲೆ ಕವಿಯುವುದು ಇರದಿರ ದುಡ್ಡು. ಪ್ರತ್ಯಕ್ಷ ದೈವವೇ ದುಡ್ಡು. ಜಗದೇಕ ತಾಣ ಜನಕ್ಕೆಲ್ಲ ಪ್ರಾಣ, ಆನಂದ ಕಾರಣ ಈ ಹಣ, ಈ ಹಣ. ಜಗದೇಕ ತಾಣ ಜನಕ್ಕೆಲ್ಲ ಪ್ರಾಣ, ಆನಂದ ಕಾರಣ. ಬೇಕೆಂಬರೆಲ್ಲ ಸಾಕೆಂಬರಿಲ್ಲ, ಸೋಕಿನ ಕಾರಣ. ಪ್ರತ್ಯಕ್ಷ ದೈವವೇ ದುಡ್ಡು. ಜಗದೊಳು ಬಲು ಸುಗ ಭರಿಸುವ ದುಡ್ಡು, ನಗುವಿನ ಮಳೆ ಬೆಳೆ ಸುರಿಸುವ ದುಡ್ಡು. ಜಗದೊಳು ಬಲು ಸುಗ ಭರಿಸುವ ದುಡ್ಡು, ನಗುವಿನ ಮಳೆ ಬೆಳೆ ಸುರಿಸುವ ದುಡ್ಡು. ಜಗ ಜಗ ಮನೆಗಳ ಬೆಳಗಿಬ ದುಡ್ಡು, ಹೊಗಳುವುದೇನಿದೆ ಸಕಲವು ದುಡ್ಡು. ಜಗ ಜಗ ಮನೆಗಳ ಬೆಳಗಿಬ ದುಡ್ಡು, ಹೊಗಳುವುದೇನಿದೆ ಸಕಲವು ದುಡ್ಡು. ದುಡ್ಡಿದು ದೊಡ್ಡದು ದೊಡ್ಡದು, ದುಡ್ಡಿದು ದೊಡ್ಡದು ದೊಡ್ಡದು, ದುಡ್ಡಿದು ದುಡ್ಡಿದು ದೊಡ್ಡದು ದೊಡ್ಡದು, ದುಡ್ಡಿದು ದುಡ್ಡು. ಅರವಿಂದ, 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 ಅರವಿಂದ. ಎಂತದು ಮಾರಾಯರ? ಇದು ಯಾರ ಮನೆ? ಇದು ಶಂಕರಪ್ಪನವ್ರ ಮನೆ. ಡ್ಯಾನ್ಸ್ ಮಾಡ್ತಾರಂತಲ್ಲ? ಹೌದು, ಯಾಕೆ ಮಾರಾಯರ? ನನ್ ಮಗ ಅರವಿಂದ ಬಂದಿದ್ದಾನಂತಲ್ಲ? ಇಲ್ಲಿ ಯಾರು ಇಲ್ವಲ್ಲ. ನೀವು ಯಾವುದೋ ಮನೆ ಅಂತ ತಿಳಿದು ಮತ್ತೆ ಇಲ್ಲಿ ಬಂದು ಕೇಳ್ತಿದ್ದೀರಿ. ತಿಳಿದೆ ಈಗೆಲ್ಲ ಕೇಳಬಾರ್ದು ಮತ್ತೆ. ಹಾ, ಹೀಗೋ ಇವ್ರಿಗಿಂತಲೂ ನೀವು ರಸಿಕರು ಅಂತ ಸಿದ್ಧಾಂತವಾಯ್ತು ನೋಡಿ. ನಂಗೆ ಇಷ್ಟವಿದ್ದದ್ದೇ ಬಂತು, ಗಂಡು. ಅಂತೂ ನಾನು ಅರಸಿಕನಲ್ಲ ಅಂತ ಆಯ್ತು. ನನಗೆ ಇಷ್ಟ ಇರೋದು ಹೆಣ್ಣು.
ಆಗೋದೇ ಗಂಡು. ಆಗೋದೇ ಹೆಣ್ಣು. ಆಗೋದೇ ಗಂಡು. ಆಗೋದೇ ಹೆಣ್ಣು. ಏನಪ್ಪ ಅರವಿಂದ್, ನಿನಗ್ ಬೇಕಾದ್ದೇನಯ್ಯ? ನನಗ್ ಬೇಕಾದ್ದು ನಿಮ್ಮಿಬ್ಬರು ಗುಣ ಸೇರಿರೋ ಒಂದ್ ಜೀವ. ನಿನಗಮ್ಮ ಲಕ್ಷ್ಮಿ? ಒಂದ್ ಕಡೆ ನಗು, ಒಂದ್ ಕಡೆ ನಾಚಿಗೆ. ನಗೋ ಗಂಡು, ನಾಚೋ ಹೆಣ್ಣು. ಅವಳಿ ಜವಳಿ. ಲಕ್ಷ್ಮಿ, ಈಗರೆಲ್ಲ ಬಂದ್ರೆ? ನಿನ್ನೆ ಬಂದ್ರು ಬುದ್ಧಿ. ಛತ್ರದಲ್ಲಿದ್ದಾರೆ. ಊಟ ತಿಂಡಿ ಖರ್ಚೆಲ್ಲ ಅವ್ರದೇ. ರಾಯರ್ ಅವ್ರ ಹತ್ರ ಅಡ್ವಾನ್ಸ್ ಇಸ್ಕೊಂಡು ಮದುವೆ ಸೆಟ್ಲ್ ಮಾಡೋಕೆ ಅಂತ ಅಮ್ಮವ್ರನ್ನ ಕರ್ಕೊಂಡು ಹೋಗ್ತಾರೆ. ಅದನ್ನ ಹೇಳೋಕಂತ ಬಂದೆ ಬುದ್ಧಿ. ಹುಡುಗಿ ಹೇಗಿದ್ದಾಳೆ ಶಿವಯ್ಯ? ಇದ್ದಾಳೆ. ಬಣ್ಣ? ಕಪ್ಪಲ್ಲ, ಕೆಂಪಲ್ಲ, ಬೆಳಗಿಲ್ಲ. ನಿನ್ ಬಣ್ಣ ಅನ್ನು. ಆನೆ ಕಣ್ಣು, ಇಲಿ ಕಿವಿ, ಗಿಳಿ ಮೂಗು, ಅಷ್ಟು ಎತ್ತರನೂ ಇಲ್ಲ, ಅಷ್ಟು ಕುಳ್ಗೂ ಇಲ್ಲ. ಅಂತೂ ಮಖದ ಮೇಲೆ ಒಂದು ಕಳೆ ಇದೆ. ಆದ್ರೆ ನಿಮ್ಮಷ್ಟು ಚುರುಕಿಲ್ಲ. ನಿನ್ನಷ್ಟು ಹೊರಟಲ್ಲ. ರಾಯರ್ ಲೆಕ್ಕದ ಬುಕ್ಕಿಗೆ ಎಷ್ಟು ಜಮಾ ಆದಿತ್ತು? ಈಗ 1000 ರೂಪಾಯಿ ಅಡ್ವಾನ್ಸ್ ರೇ ಬುದ್ಧಿ. ಮದುವೆ ದಿನ 3000 ರೂಪಾಯಿ. ಶಿವಯ್ಯ, ಒಂದು ವೇಳೆ ರಾಯರ್ ಸಂಬಂಧ ತಪ್ಪಿದ್ರೆ 2,000ಕ್ಕೆ ನಾನು ಹೋಗ್ತೀನಿ. ಯಾಕೋ ಕೋಪ? ಸಂದರ್ಭ ಬಂದ್ರೆ ಒಂದು ಕೈ ನೋಡ್ತೀನಿ. ಇನ್ನೂ ಅರ್ಧ ಗಂಟೆಯಲ್ಲಿ ನೀವು ಛತ್ರಕ್ಕೆ ಬಂದ್ಬಿಡಿ, ನಾವು ಹೊರಡ್ತೀನಿ. ನಾಣ್ಯ ಹೆಣ್ಣು ರೆಡಿ. ಯಾರು ಲಭ್ಯವೋ ನೋಡ್ಬೇಕು. ಕೊನೆಗೆ ವರದಕ್ಷಿಣೆ ಬೇಡ, ಹೆಣ್ಣು ಬೇಕು. ಅಂತೂ ನಿಮ್ಮಿಬ್ಬರಿಗೂ ವಾಂಟೆಡ್ ಕಾಲಮ್ ಇದ್ದೇ ಇದೆ. ನಾನು ಛತ್ರಕ್ಕೆ ಹೋಗಿ ಬರ್ತೀನಿ. ಆಯ್ತು, ಬರಲೇನಪ್ಪ? ಆಗ್ಲಪ್ಪ. ಏನಮ್ಮ? ಪಾಪ ಬೈಲಿ. ಬಾಯ್ಲಿ. ಚೆನ್ನಾಗಿದ್ಯಾ? ಇನ್ನೂ ಬೇಕಾ ನಿಂಗೆ? ಇಲ್ಲಿ ನೋಡು, ಎಲ್ಲ ನಿನಗೆ. ಇದು ಮಾತ್ರ ನಮ್ಮ ಲಕ್ಷ್ಮಿಗೆ. ಲಕ್ಷ್ಮಿ ನೋಡಿದ್ಯಾ? ಬಾರೆ ಬಾರೆ. ಓಹೋ, ನಮಸ್ಕಾರ. ದಯಮಾಡಿಸಿ, ದಯಮಾಡಿಸಿ. ನಮಸ್ಕಾರ. ಶುಭ ಕಾರ್ಯ, ಒಳ್ಳೆ ಘಳಿಗೆಯಲ್ಲಿ ಮಾತಾಡೋಣ ಅಂತ ನೆನ್ನೆ ಬರ್ಲಿಲ್ಲ. ಇವಳು ನಮ್ಮ ಯಜಮಾನಿ. ಸೊಸೆನ ಮಗಳಿಗಿಂತಲೂ ಹೆಚ್ಚಾಗಿ ನೋಡ್ಕೊಳ್ಳೋ ಗುಣ ಇವಳದ್ದು. ನನ್ನ ಹೊಗಳ್ತಿರಲ್ಲ, ನಿಮ್ ಗುಣ ಇವ್ರಿಗೇನ್ ಗೊತ್ತು? ರಾವ್ಜಿ, ವರದಕ್ಷಿಣೆ 4,000 ಮಾಡ್ಕೊಳ್ಳಿ. ವರೋಪಚಾರ, ಓಲಗ, ಸಂತರ್ಪಣೆ, ದಕ್ಷಿಣೆ ಇವಕ್ಕೆಲ್ಲ ಕರೆಕ್ಟ್ ಆಗಿ ಡೀಟೇಲ್ ಬಿಲ್ ಬರೆದು ಕೊಟ್ಬಿಡ್ತೀನಿ. ಹಣ ಕೊಟ್ಬಿಡಿ. ಈಗ ಅಡ್ವಾನ್ಸ್ 2,000 ಎಣಿಸ್ಬಿಡಿ. ಬೇರೆ ನಾನು ಅಂಥ ಸಿರಿವಂತನಲ್ಲ. ದೊಡ್ಡ ಮನಸ್ಸು ಮಾಡಿ 2,000 ಒಪ್ಕೊಳ್ರಿ. ಮದುವೆ ಖರ್ಚಿನಲ್ಲೂ ಅರ್ಧ ನಂದಿರ್ಲಿ. ತಲೆ ಬೇಕು ರಾವ್ಜಿ, ತಲೆ ಬೇಕು. ಮಂಜಿನ ಗಡ್ಡೆಗೆ ತಂಪಿನ ಗುಣ ಹೇಳದಂತಾಯ್ತು ನಿಮ್ ಮಾತು. ಏನೇ, ಆ ಹುಡುಗಿನ ಸ್ವಲ್ಪ ಮಾತಾಡ್ಸು. ಬಾಮ್ಮ. ನಿನ್ ಹೆಸರೇನಮ್ಮ? ರುಕ್ಮಿಣಿ. ಮನೇಲಿ ರುಕ್ಕು ಅಂತಾರೆ. ಏನು ಓದಿದೀಯೆ? 4ನೇ ಬುಕ್ಕು. ಹಾಡು ಕಲ್ತಿದೀಯೇನು? ಯಾರು ಹೇಳ್ಕೊಟ್ಟಿಲ್ಲ. ಮನೆ ಕೆಲಸ ಎಲ್ಲ ಮಾಡ್ತೇನೆ. ಜಾಣೆ. ಹಿಡಿದಿರೋ ಅಷ್ಟೇ ಹೇಳಿದೆ. ಬನ್ನಿ. ಏನೇ? ನಾನ್ ನಿಮ್ ಬಲವಂತಿಕೆಲಿಗೆ ಬಂದೆ. ನನಗೆ ಮದುವೆ ಸುದ್ದಿನೇ ಇಷ್ಟವಿಲ್ಲ. ಪಾಪ ಅರವಿಂದ ನಿಮಗ್ ವಿರೋಧಿ ಆಗ್ಬಾರ್ದು ಅಂತ ನಿಮ್ಮ ಮಾತು ತೂಗುಡ್ತಿದ್ದಾನೆ. ಮಾಣಿಕ್ಯನ ಹೊರಗಾಕಿ ಗುಲ್ಗಲ್ ಬಿದ್ದಿ ಬಿಟ್ಟು ಮನೆಗೆ ಹೊರಡಿ. ನಾನ್ ನೋಡ್ಲಾರಿ ಹುಡುಗಿನ. ಹುಚ್ಚಿ ಹುಚ್ಚಿ, ತಲೆ ಬೇಕು ಕಣೆ. ಹುಡುಗಿ ಸ್ವಲ್ಪ ಕಪ್ಪಾದ್ರೂ ಒಂಥರ ಕಳೆ ಇದೆ ಕಣೆ ಮುಖದ ಮೇಲೆ. ಹಣವಂತರ ಮನೆ ಹೆಣ್ಣಿಗೆ ಕೆಲಸ ಮಾಡಿ ಅಭ್ಯಾಸ ಬರೋದಿಲ್ಲ. ಈ ಹುಡುಗಿ ಚೆನ್ನಾಗಿ ದುಡಿತಾಳೆ. ಆ ಗೋಪಿಗೂ ಗಣಪನಿಗೂ ಟಿಕೆಟ್ ಕೊಟ್ಬಿಡೋಣ ಕಣೆ. ಮಗನಿಗೆ ಹೆಣ್ಣೋ, ಮನೆ ಕೆಲ್ಸಕ್ಕೆ ಹೆಣ್ಣೋ? ನಾನು ಅರವಿಂದನ್ ಕರ್ಕೊಂಡು ನಮ್ಮ ಅಣ್ಣನ ಮನೆಗೆ ಹೋಗ್ತೀನಿ. 2,000 ತಗೊಂಡು ನೀವೇ ಮದುವೆ ಮಾಡ್ಕೊಂಡು ಅವಳನ್ನು ಹಣನ ಮುಂದಿಟ್ಕೊಂಡು ಆನಂದವಾಗಿರಿ. ಇಲ್ಲೇ ಇಲ್ಲೇ ಅಂದ್ರೆ ಹುಚ್ಚಿ, ತಲೆ ಬೇಕು, ತಲೆ. ಹೋಗು. ನಮ್ಮ ಆಕೆ ಪಾಪ ಅವ್ರ ಮನಸ್ಸಾತಕ್ಕೆ ನೋಯಿಸ್ತೀರಿ. 4,000ಕ್ಕೆ ಒಪ್ಕೊಂಡ್ಬಿಡಿ ಹಾಗೆ ಅಂತ ಹೇಳ್ಬಿಟ್ಟು ಹೊರಟೋದ್ಲು. ಅಮ್ಮಯ್ಯ, ನಿನಗೆ ಮನೆ ಕೆಲಸ ಎಲ್ಲ ಚೆನ್ನಾಗಿ ಬರುತ್ತಲ್ವೇ? ಬರುತ್ತೆ. ಮುಖ್ಯ ಪದಾರ್ಥ ಕೆಡಬಾರ್ದು, ಚೆಲ್ಲಬಾರ್ದು, ಮಿಗಬಾರ್ದು, ಹೊರಗೆ ಹಾಕಬಾರ್ದು. ಹಾಗೆ ನೋಡ್ಕೊಳ್ಬೇಕು. ಊಟ ತಿಂಡಿಲಿ ಮಿತವಾಗಿರ್ಬೇಕು. ಮಿತವೇ ಹಿತ, ಮಿತವೇ ಹಿತ. ತಲೆ ಬೇಕು. ಬಾಯ್ರೆ, ನಿಮಗಾಗಿ 3,000 ಏನಂತೀರಿ?
ನಮಸ್ಕಾರ ರಾಯರಿಗೆ. ಡಾಕ್ಟ್ರೆ, ಇದು ನಮ್ಮ ಪ್ರೈವೇಟ್ ಮಾತು, ನಿಮ್ಮ ಮಾತು ಆಮೇಲೆ. ಮಾತಿರೋದೇ ಈಗ. ನಿಮ್ಮ ಸೊಸೆ, ಇವ್ರ ಸೊಸೆ ಯಾರು? ಏನ್ ಸಮಾಚಾರ? ಇವ್ರ ಮಗನ ಹೆಂಡತಿ ಇದ್ದಾರೆ. ವರದಕ್ಷಿಣೆ ಬಾಕಿ ಕೊಡ್ಲಿಲ್ಲ ಅಂತ ಸೊಸೆನ ತಂದೆ ಮನೆಗೆ ಕಳಿಸ್ಬಿಟ್ರು. ಮಗನಿಗೆ ಹುಚ್ಚ ಹಿಡಿತು. ಹೀಗೆ 2 ಜೀವ ಸಂಕಟದಲ್ಲಿರುವಾಗ ಇವ್ರಿಗೆ ಮದುವೆ ಸಂಭ್ರಮ, ಹಣದ ಹುಚ್ಚು. ಇರೋ ವಿಚಾರ ತಿಳಿಸಿದ್ದೀನಿ. ಇಷ್ಟ ಮೇಲೆ ಕೊಡೋದಾದ್ರೆ ಕೊಟ್ಟುಬಿಡಿ. ರಾಯರೇ, ಇವರು ಸಾಲ ಕೇಳಿದ್ರು, ಕೊಡ್ಲಿಲ್ಲ ಅಂತ ಹೊಟ್ಟೆ ಕಿತ್ತು ಹಾಲು ಒಳಗೆ ಹುಳಿ ಹಿಂಡೋಣ ಅಂತ ಬಂದ್ಬಿಟ್ರು. ಕಳ್ಳರು ಸುಳ್ರು ಅವ್ರ ಮಾತಿರ್ಲಿ. ವರದಕ್ಷಿಣೆ 3,000 ಆಗ್ಲಿ, ಅಡ್ವಾನ್ಸ್ 1,000. ಏನಂತೀರಿ? ರಾತ್ರಿ ಕಂಡ ಬಾವಿಯಲ್ಲಿ ಹಗಲಲ್ಲೇ ಬೀಳು ಅಂತೀರಾ ರಾಯರೇ? ನಡಿಯಮ್ಮ, ಈಗಿನ ರೈಲ್ಗೆ ಹೊರಡೋಣ. ಇನ್ನೂ 500 ಕಡಿಮೆ ಮಾಡ್ಕೊಳ್ಳಿ. ಹ್ಞೂ ಅನ್ನಿ. ನೀವೇ 2,000 ಕೊಟ್ರು ನಿಮ್ಮ ಸಂಬಂಧಕ್ಕೆ ಒಪ್ಪೋದಿಲ್ಲ. ಮದುವೆ ಹರಾಜಿಗೆ ಮಗನ ಸಾಕಿದ್ದೀರಿ ಅಂತ ಅರ್ಥವಾಯ್ತು. ನಡಿಯಮ್ಮ, ಹೊರಡೋಣ. ಹೋಗ್ತೀರಿ ಹೋಗ್ರಿ. ನಾನಾಗ ಹೊತ್ತಿಗೆ ಕಲಿಯುಗದ ಜಾಂಬವತ್ತಿನ ವರದಕ್ಷಿಣೆ ಕಡಿಮೆ ಆದ್ರೂ ಚಿಂತೆ ಇಲ್ಲ ಅಂತ ದೊಡ್ಡ ಮನಸ್ಸು ಮಾಡಿ ಒಪ್ಕೊಂಡೆ. ನಮ್ಮ ಮನೆ ಆಕೆನೆ ಒಪ್ಪದೆ ಹೊರಟೋಗ್ಬಿಟ್ಲು ಮನೆಗೆ. ಬಂಗಾರದಂತ ನನ್ನ ಮಗ ಒಪ್ತಾನೆ. ತಲೆ ಬೇಕ್ರಿ, ತಲೆ ಬೇಕು. ಮೊದಲು ಚೆನ್ನಾಗಿದ್ಲು, ಈಗ ನಿಮ್ ಗುಟ್ಟು ರಟ್ಟಾಯ್ತು, ನಮ್ಮ ಹುಡುಗಿ ಕಪ್ಪು ಕಂಡ್ಲು ಅಲ್ವೇನಾ ಇದೆ? ಇನ್ನಾದ್ರೂ ಈ ಮೋಸದ ಬುದ್ಧಿಯನ್ನು ಸಾಕ್ ಮಾಡಿ ದಯಮಾಡಿಸಿ. ನಡಿಯಮ್ಮ, ಹೊರಡೋಣ. ಎಂತದಿದು ಮಾರಾಯ, ನನ್ನ ಅಂಗಿ ಇಟ್ಟ ಕಡೆ ಇರೋಲ್ಲ. ಮತ್ತೆ ನಾನು ಮನೆ ಬಿಟ್ಟು ಹೋದ್ರೆ ಇದಕ್ಕೆ ಕೈಕಾಲು ಬರುವುದುಂಟು. ಇಲ್ಲಿ ಯಾಕೆ ಬಂತು? ಎಂತದು ಮಾರಾಯ, ಒಟ್ಟಾರೆ ಗಳಪಾಸಿ ಆಯ್ತಲ್ಲು. ನನಗೆ ಗೊತ್ತುಂಟು ಹೀಗಾಗುತ್ತೆ ಅಂತ. ಚಂದ್ರಿ, ಏ ಚಂದ್ರಿ, ಯಾಕ್ರಿ ಹಂಗಿರ್ತಾ ಇದ್ರಿ? ಎಷ್ಟು ಸಲ ನಿನಗೆ ಹೇಳೋದು ನನ್ನ ಅಂಗಿ ಜೇಬು ಮುಟ್ಟಬೇಡ ಅಂತ. ಬೆಳ್ಳಿಗೆ ಬೆಳ್ಳಿಗೆ ಇದ್ದಾಳೆ ಅಂತ ಮತ್ತೆ ಸುಧಾರಿಸಿದ್ರೆ. ನಿಮಗ್ ಮೈ ಮೇಲೆ ಏನಾದ್ರು ಬಂದಿದ್ಯೇನೋ? ಹೌದು, ಬಂದಿದೆ. ಮತ್ತೆ ನಿನ್ನ ಮೈ ಮೇಲೆ ಬಂದಿರೋದನ್ನು ಓಡಿಸಿ ಹೇಳ್ತಾ ಇದೆ. ನನಗೆ ಹಾಗೆ ಹೇಳ್ತಾ ಇದ್ದೆ. ಹೇಳಿ ನೀನು ಸುಂದ್ರಮ್ಮನ್ ನೋಡಿ ಪ್ಯಾಷನ್ ಆಗ್ತಾ ಇದ್ದಿ. ಅದಕ್ಕೆ ಒಳಗೆ ಕಲಿಯೋದು ಉಂಟಲ್ವೋ? ಏನು? ಡ್ಯಾನ್ಸು. ಅದಕ್ಕೆ ಜೇಬಿನಲ್ಲಿ ಇಟ್ಟಿದ್ದ 5 ರೂಪಾಯಿ ನೋಟು ಮಾಯ. ಬೇಕಲ್ವೋ ನಿನ್ಗೆ ಪೌಡ್ರು, ಸ್ನೋ, ಅದು ಇದು. ನದಿಲಿಗೂ ಗರಿ ಉಂಟು, ಮತ್ತೆ ಕೋಳಿಗೂ ಗರಿ ಉಂಟು. ನನಗೆ ಸಿಟ್ಟು ಬಂದ್ರೆ ಮತ್ತೆ ನಿನ್ನ ಬೆದರಿಕೆ ಮಾತು ಕಟ್ಟಿಟ್ಬಿಡು. ನನ್ನ 5 ರೂಪಾಯಿ ನೋಟ್ ಇಟ್ಟುಬಿಡು. ರೂಪಾಯಿ? ಯಾವ ರೂಪಾಯಿ? ಎಲ್ಲಿದ್ ರೂಪಾಯಿ? ಎಂತ ಬಣ್ಣದ ಮಾತಾಡ್ತಿ ಚಂದ್ರಿ. ನಾನು ಊಟದ ತಟ್ಟೆ ತಂದಿದ್ದು ಉಂಟಲ್ವೋ, ಆ ಶೆಟ್ಟಿಗೆ ಇವತ್ತು 5 ರೂಪಾಯಿ ನೋಟು ಕೊಡ್ತೀನಿ ಅಂತ ಹೇಳಿದ್ದುಂಟು. ಮತ್ತೆ ಆ ರೂಪಾಯಿನ ನಾನು ಶಿವಣ್ಣನ ಹತ್ರ ಸಾಲ ತಂದಿದ್ದುಂಟು. ಮತ್ತೆ 9:30 ಆಯ್ತಲ್ವೋ, ಕೊಟ್ಟು ಬಿಡು ಚಂದ್ರಿ. ನೀವೇನ್ ಪಾತ್ರೆ ಅಂಗಡಿ ಸೆಟ್ರು? ಶೆಟ್ರು ನಾನಲ್ಲ, ಯಾರ್ ಮತ್ತೆ? ನಾನು ಶಿವಯ್ಯ. ನಮ್ಮ ಯಜಮಾನ್ರಿಗೆ 5 ರೂಪಾಯಿ ಸಾಲ ಕೊಟ್ಟಿದ್ರೇನು? ಇಲ್ವಲ್ಲ. ಮತ್ತೆ ಯಾಕೆ ಬಂದ್ರಲ್ಲ? ಓಹೋ, ಅದು ಇವತ್ತು ಸಂಪೂರ್ಣ ರಾಮಾಯಣ ನಾಟಕ. ಆಂಜನೇಯನ ಪಾಠವು ಬಲು ಭಯಂಕರ ಇದೆ. ಕಾಫಿ ತಿಂಡಿ ಕುರ್ಚಿ ಟಿಕೆಟ್ ಖರ್ಚೆಲ್ಲ ನಂದೇ. ಸ್ವಲ್ಪ ನೀನು ಇಲ್ಲೇ ನಿಂತಿರು, ಮನೆಗೆ ಹೋಗಿ ರೂಪಾಯಿ ತರ್ತೀನಿ ಅಂತ ನನ್ನ ಥಿಯೇಟರ್ ಹತ್ರ ನಿಲ್ಲಿಸಿ ಬಂದ ಬಹದ್ದೂರ್ ಸೂರಣ್ಣ. ನಾನು ನಿಂತು 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 ಸಾಕಾಗಿ ಸುಸ್ತಾಗಿ ಬಂದೆ. ಇವನೇನ್ ನಾಟಕ ತೋರಿಸ್ತಾನೋ, ನಾಟಕಕ್ಕೆ ಹೋಗಿ ಬರೋ ಜನರನ್ನ ತೋರಿಸ್ತಾನೋ ಕೇಳೋಣ ಅಂತ ಬಂದೆ. ಈಗ ನಿಮ್ಮ ಗುಟ್ಟು ರೆಟ್ಟಾಯ್ತು. ಎಂತದು ಮಾರಾಯ ಸುಳ್ಳು ಹೇಳ್ತೀಯ? ನಾನ್ ನಾಟಕ ತೋರಿಸ್ತೇನೆ ಅಂತ ನಿನಗೆ ಯಾವಾಗ ಹೇಳಿದ್ದುಂಟು? ಇವನೆಂತಾನು ಆಡಿದ ಮಾತ್ರಿ ಆಗ್ತಿಯಲ್ಲ. ಇಂಥ ಹೆಂಡತಿ ಹದ್ರ ಅನ್ನೋದು ಗೊತ್ತಾಗಿದ್ರೆ ನಾನೆಲ್ಲಿ ಕಾಯ್ದಿದ್ದೆ ಅಲ್ಲಿ ಥಿಯೇಟರ್ ಹತ್ರ. ಆಯ್ತು ಹೋಗು ಮಾರಾಯ. ನಾನು ಹೆದ್ರೋನು ಹೌದು. ಹೆಣ್ಣು ಹುಲಿ ಆದ್ರೆ ಮತ್ತು ಗಂಡು ಹಿಲಿ ಆಗ್ಲೇಬೇಕಲ್ವೋ? ನಾನು ಒಬ್ಬನೇ ಏನು, ನೀನು ನನ್ನ ಕ್ಲಾಸ್ ನೋನಿ ಅಂತ ನನಗೂ ಗೊತ್ತುಂಟು. ಮತ್ತೆ ಇಂಥ ರತ್ನದಂತ ಹೆಂಡತಿನ ಬಿಟ್ಟು ನಿನ್ನ ಜೊತೆಯಲ್ಲಿ ನಾನು ನಾಟಕಕ್ಕೆ ಬರುವುದುಂಟು. ಹೌದು. ಓಹೋ, ನೀನು ಹೊರಗಡೆ ರಂಗಣ್ಣ, ಒಳಗಡೆ ಮಂಗಣ್ಣ. ಚಂದ್ರಿ, ರೂಪಾಯಿ ತಗೋ, ನಾಟಕಕ್ಕೆ ಹೋಗೋಣ. ಯಾವ ರೂಪಾಯಿ? ಅದೇ ನಿನ್ನ ಪೆಟ್ಟಿಗೆಯಲ್ಲಿ ಇತ್ತಲ್ಲೋ. ಅದೇ ಮತ್ತೆ ನಿಮ್ಮ ಜೇಬಿಯಿಂದ ನನ್ನ ಪೆಟ್ಟಿಗೆಗೆ ಸೇರಿತಲ್ಲವೋ? ಶಿವಯ್ಯ, ಬೀಗರಾಗೋಣ ಅಂತ ಬಂದಿದಾರಲ್ಲ? ಬಂದಿದಾರಲ್ಲ. ಅವ್ರು ಎಲ್ಲಿ ಇಳ್ಕೊಂಡಿದ್ದಾರೆ?
ಆ ನಾರಾಯಣಪ್ಪನ ಛತ್ರದಲ್ಲಿ. ಯಾಕೆ ನಿಮಗೂ ಸೊಸಿ ಬೇಕು ಅಂತ ಆಸೆ ಆಯ್ತೇನ್ರಿ? ನಿಮ್ ರಾಯರಿಗೆ ಅದೆಲ್ಲ ಆಸೆ. ಇವತ್ತು ಶನಿವಾರ ಅಲ್ವೇನೋ, ಆಂಜನೇಯನ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಅಮ್ಮನವ್ರು ಕೇಳಿದ್ರೆ ಹೇಳು. ನಮ್ಗೆ ಯಾಕೊಬ್ರು ಸುದ್ದಿ. ನಮಸ್ಕಾರ. ನಮಸ್ಕಾರ. ಇಲ್ಲಿ ಚಿಂತಾಮಣಿ ರಾಯರು ಅಂತ. ನಾನೇ. ಯಾರು ನೀವು? ನಿಮ್ಮನ್ನ ಕರೆಸಿದ್ರಲ್ಲ ರಾಯರು, ಅವ್ರ ಮನೆಯಲ್ಲೇ ನಾನು ಇರೋದು. ಮದ್ವೆ ಆಗಿದೆ, ಹೆಂಡತಿ ತವ್ರ ಮನೆಯಲ್ಲಿದ್ದಾರೆ. ಈಗ ಅವನಿಗೆ ಹುಚ್ಚು. ರಾಯರೇ, ಈ ನಂಟಸ್ತನ ತಪ್ಪಿದ್ದು ನಿಮ್ ಪುಣ್ಯ. ನಮ್ಗೆ ಯಾಕೊಬ್ರು ಸುದ್ದಿ. ಇವಳೇ ನಮ್ಮ ನನ್ನ ಹೆಂಡತಿ. ಮಣಿ ಮಣಿ ಅಂತ ಮಿರ್ಗೋಕ್ಕರಿ ಮಣಿ ರುಕ್ಮಿಣಿ ಮಣಿ. ಸರಿ, ನೀವ್ಯಾಕೆ ಬಂದದ್ದು? ರಾಯರು ಮನೆಯಲ್ಲಿ ನಿಮ್ಮನ್ನ ತುಂಬಾ ಆಕ್ಷೇಪಣೆ ಮಾಡಿದ್ರು. ನಾನೇನು ವರದಕ್ಷಿಣೆ ಕೇಳಲ್ಲ. ಪಾಪ, ಹುಡುಗಿಗೂ ತಾಯಿನೂ ಇಲ್ಲ. ನನ್ನ ಮಗನ ಕೊಟ್ಟು ಮದುವೆ ಮಾಡ್ಬಿಟ್ರೆ ಮಗಳು ಅಳಿಯ ನಿಮ್ ಮನೇಲೆ ನಿಮ್ ಕಣ್ ಮುಂದೆ ಇದ್ಬಿಡ್ತಾರೆ. ನಮ್ ತಾನೇ ಇನ್ಯಾರಿದ್ದಾರೆ? ಕೈಲಾದ ಕೆಲಸ ಮಾಡ್ಕೊಂಡು ನಾನು ನಿಮ್ ಮನೇಲೆ ಇದ್ಬಿಡ್ತೇನೆ. ನಿನ್ ಹೆಸರೇನಪ್ಪ? ಗಣಪ. ಏನ್ ಓದಿದ್ದೀಯಪ್ಪ? ನಮ್ಮಮ್ಮನ್ನೇ ಕೇಳ್ರಿ, ನಾನೇ ಹೇಳ್ತೀನಿ. ಪುಸ್ತಕ ಇರೋ ತನಕ ಓದ್ದೆ, ಆಮೇಲೆ ಮಾಡ್ದೆ ನಿಂತೆ. ವಿದ್ಯಾ ಗಣಪತಿ ಸ್ವಾಮಿಗೆ ನೈವೇದ್ಯ ಕಡುಬು ತೋರಿಸಿ ನಮ್ಮಮ್ಮ ವರ ಕೇಳಿದ್ಲಂತೆ. ಬಲಗಡೆ ಹೂವು ಜಾರದಿತ್ತು. ನಮ್ಮಮ್ಮ ಅಂದು, ಮಗು ಗಣೇಶ ಸ್ವಾಮಿ ಬಲಗಡೆ ಹೂ ವರ ಕೊಟ್ಟ, ನೀನು ಬುದ್ಧಿವಂತನಾಗ್ತಿ ಅಂತ. ಇನ್ನು ಹೇಗೂ ಬುದ್ಧಿವಂತನಾಗ್ತೀನಲ್ಲ ಅಂತ ಓದೋದು ಬಿಟ್ಟೆ. ನಮ್ಮಪ್ಪನು ವರ ಕೇಳಿದ್ದಂತೆ, ಎಡಗಡೆ ಹೂ ಕೊಟ್ಟಂತೆ. ಅದಕ್ಕೆ ಇವನು ವಿದ್ಯಾ ಬರಲ್ಲ, ದಡ್ಡ ಆಗ್ತಾನೆ ಅಂದಿದ್ದಂತೆ. ಇನ್ನು ಯಾಗೋ ಆಗೋದೆ ದಡ್ಡ, ಇನ್ನು ಓದೆ ಆಕೆ ಅಂತ ತಪ್ಪನಿದ್ದು ಬಿಟ್ಟೆ. ಇನ್ನು ಮುಂದೆ ಯಾಗ ವರ ಕೊಟ್ರೆ ಹಾಗೆ. ಏನ್ರಿ, ಹುಡ್ಸಿಗೆ ಹೆಣ್ಣು ಕೊಡಬೇಡಿ, ಬೆಪ್ಪನ ಕೊಡು ಅಂತೀರೇನು? ರಾಯರೇ, ಈಗ ಹೀಗಿದ್ರು ಬರ್ತಾ ಬರ್ತಾ ಸರಿ ಹೋಗ್ತಾನೆ. ನಮ್ಮ ಯಜಮಾನ್ರು ಮೊದಲು ಹೀಗೇ ಇದ್ರಂತೆ. ಮದ್ವೆ ಆದ್ಮೇಲೆ ಜಾಣ್ರಾದ್ರು. ರಾಯರೇ, ಕನ್ಯಾದಾನ ಮಾಡಿ ಪುಣ್ಯ ಕಟ್ಕೊಳ್ಳಿ. ಜಾತಕ ಕೊಳ್ಳೇನು? ಜಾತಕದ ಲಕ್ಷಣ ತಿಳಿಸೇ ಇದ್ದಾನಲ್ಲ. ಅಮ್ಮ, ಇವಳಿಗೆ ಡ್ಯಾನ್ಸ್ ಬರ್ತೇನಮ್ಮ, ಡ್ಯಾನ್ಸು. ನೀವು ಸ್ವಲ್ಪ ಸುಮ್ಮನಿರ ರಾಯರೇ. ಹ್ಞೂ ಅನ್ನಿ ರಾಯರೇ. ಎಲ್ಲಾರು ಒಟ್ಟಿಗೆ ಹೋಗ್ಬಿಡೋಣ. ಇಂಥ ಸಮಯ ಕಳ್ಕೋಬೇಡಿ ರಾಯರೇ. ಊರಿಗೆ ಹೋಗಿ ಕಾಗದ ಬರೀತೀನಿ. ಬಿಡಮ್ಮ, ಚಂಬ ತೋರಿಸ್ತಾರೆ ಚಂಬ. ಇನ್ನೆಲ್ಲಾದ್ರೂ ನೋಡಿದ್ರಾಯ್ತು, ನನಗೇನು ಹೆಣ್ಣಿಗೆ ಬಾರಮ್ಮ. ರಾಯರೇ, ಯೋಚನೆ ಮಾಡಿ ನೋಡಿ. ಗೌರಿ, ಅರವಿಂದ ಎಲ್ಲೇ? ಎಲ್ಲೋ ಕೆಳಗಿರ್ಬೇಕು. ನೀ ಯಾಕೆ ಊಟ ಮಾಡ್ಲಿಲ್ಲ? ಆಯ್ತು. ಆಯ್ತು, ಗೋಪ ಮೀರ್ ತಾನೇ ಹೇಳಿದ್ರು ಊಟನೇ ಮಾಡ್ಲಿಲ್ಲ ಅಂತ. ಯಾಕೆ, ಏನಾಯ್ತು? ಏನಾಗ್ಬೇಕು? ಹೋದ ವರ್ಷ ಇದೇ ಗೌರಿ ಹಬ್ಬದ ದಿನ ಮಗ ಸೊಸೆ ಹೇಗ್ ನಗ್ನಗ್ತಾ ಇದ್ರು, ಎಷ್ಟು ಚೆನ್ನಾಗಿತ್ತು. ಈಗ ಹೇಗಿದೆ ಈ ಮನೆ? ಎಂಥ ಸೊಸೆ, ಎಂಥ ಮಗ. ಇವ್ರನ್ನ ನೆನ್ಸಿದ್ರೆ ಗಂಟ್ಲಲ್ಲಿ ಅನ್ನ ಇಳಿಯುತ್ತೀಯೇ. ನೀವು ಒಂದೇ ರೀತಿ ಇದ್ದೀರಿ. ಈ ಮನೆಯಲ್ಲಿ ಇನ್ನು ಹೆಚ್ಚು ಕಾಲ ನಾನು ಬದುಕಲಾರೆ. ಏನ್ ಹೇಳಲಿ ಗೌರಿ, ಲಕ್ಷ್ಮಿ ವಿಚಾರ ಜನ ಏನೇನೋ ಆಡ್ಕೊಳ್ತಾ ಇದ್ದಾರಲ್ಲ. ದಿನ ಆ ಡಾಕ್ಟರ್ ಮನೇಲೇ ಇರ್ತಾಳಂತೆ, ಆಮೇಲೆ ಕೆಟ್ಟ ಹೆಸರು ಬಂದು ಜನರ ಬಾಯಿ ಗಡ್ಡಿ ಇದೆಯೇನು? ಎಲ್ಲಕ್ಕೂ ನೀವೇ ಕಾರಣ. ಮಗನಿಗೆ ಹುಚ್ಚಿಡಿದು, ಸೊಸೆಗೆ ಅಪವಾದ ಬಂತು. ಊಟ ಮಾಡ್ಬೇಕಂತೆ ಊಟ. ನನ್ನ ಹೊಟ್ಟೆ ಸಂಟ ನಿಮ್ಗೆ ಏನ್ ಗೊತ್ತು? ಏನ್ ಮಾಡಿದ್ರೆ ಇದೆಲ್ಲ ಸರಿ ಹೋಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಕಣೆ. ಹೇಳು, ಊಟ ಮಾಡು. ಆಮೇಲೆ ನೀನು ಹೇಗೆ ಹೇಳೋದು ಹಾಗೆ ಕೇಳ್ತೀನಿ, ಖಂಡಿತ ಕೇಳ್ತೀನಿ ಕಣೆ. ಹೇಳು. ಗಿರ್ಜಾ, ಗಿರ್ಜಾ, ಏನು ಮುಖ ಗಿರಿದಾಗಿದೆಲ್ಲ? ಸಂತೋಷ ಸಮಾಚಾರ. ನಮ್ ನಾಗಪ್ಪನವ್ರ ಮುಂದೆ ನಮ್ ಹುಡುಗಿ ನಾಟ್ಯ ಕಲಿಸಿದಾಳೆ ಅಂತ ಹೇಳ್ದೆ ಮರಮಾತಿದ್ನಲ್ಲ, ಅವರೇ ವಿಚಾರಿಸಿ ತಿಳ್ಕೊಂಡ್ರಂತೆ. ನನ್ ನೋಡಿ ಕರೆದು, ನಮ್ಮ ಮಗ ನಿಮ್ ಹುಡುಗಿನೇ ಒಪ್ಪಿದಾನೆ, ವರದಕ್ಷಿಣೆ ಅವಾಂತರವೇ ಇಲ್ಲ,
ಮದುವೆ ಖರ್ಚು ನಮ್ಮದೇ ಇರ್ಲಿ, ನಾನೇ ನಿಮ್ ಮನೆಗೆ ಬಂದು ಲಗ್ನ ನಿಶ್ಚಯ ಮಾಡ್ತೇನೆ ಎಂದ್ರು. ಅಬ್ಬಬ್ಬ, ಸದ್ಯ ಒಂದು ದೊಡ್ಡ ಭಾರ ಇಳಿತಲ್ಲ ಅಂತ ಗೆಲುವಾಗಿದೆ. ಒಳ್ಳೆ ಮನೆ ಸಿಕ್ತಲ್ಲ. ಆ ರಾಯ್ ಮನೆ ವಿಷಯ ಏನಾಯ್ತು? ಆ ರಾಯರಿಗೆ ಅರವಿಂದ ಅಂತ ಒಬ್ಬ ಮಗ ಇದಾನಂತೆ. ಬೀಗರಿಂದ ವರದಕ್ಷಿಣೆ ಬಾಕಿ ಬರ್ಲಿಲ್ಲ ಅಂತ ಸೊಸೆನ ತವ್ರ ಮನೆಗೆ ಕಳಿಸ್ಬಿಟ್ನಂತೆ. ಮಗ ಹುಚ್ಚಾದನಂತೆ. ರಾಯ ಮಗನಿಗೆ ಮತ್ತೆ ಮದುವೆ ಏರ್ಪಾಡಿಟ್ನಂತೆ. ಹೀಗಾಯ್ತಲ್ಲ ಅಂತ ರಾಯರ ಹೆಂಡತಿಗೆ ಮನೋರೋಗ ದೊಡ್ಡದಾಗಿ ಅಂಟುಬಿಟ್ಟು ಹಾಸಿಗೆ ಹಿಡಿದು ಮಲಗಿದಾರಂತೆ. ಅಯ್ಯೋ ಪಾಪ. ನಾನ್ ಕಳ್ಸಲ್ಲ ಇವಳ. ಶುಕ್ರವಾರ ಸಂಜೆ ಹೊತ್ತು ಅರವಿಂದ ಬರ್ಲಿ. ಗೌರಿ, ಗೌರಿ, ಯೋಚನೆ ಮಾಡಬೇಡ, ವಾಸಿ ಆಗುತ್ತೆ. ಎದುರಿಗೆ ಇದೆಲ್ಲಪ್ಪ, ಕುಡಿ ಕುಡಿ. ಅರವಿಂದ, ಅಯ್ಯೋ ಇಲ್ಲಿ ನೋಡಿ ಅಂದ್ರೆ ಹೇಗೆ ಮಾಡ್ತಿದ್ದೆ. ಗೌರಿ, ಅರವಿಂದ, ಗೌರಿ, ಇಲ್ಲಿ ಬನ್ನಿ. ಅರವಿಂದ, ಗೌರಿ, ಯಾಕೆ ಹೇಗಾಡ್ತೀಯೆ? ಬಂಗಾರದಂತ ಮಗ, ಸತ್ತದಂತ ಸೊಸೆ. ಲಕ್ಷ್ಮಿ, ಲಕ್ಷ್ಮಿ. ಡಾಕ್ಟರ್ ಕರ್ಕೊಂಡು ಬರ್ತೀನಿ. ಗೌರಿ, ಗೌರಿ, ಸಹಿಸ್ಕೋ. ಬನ್ನಿ ಡಾಕ್ಟರ್. ನಮಸ್ಕಾರ ಡಾಕ್ಟರ್. ಬನ್ನಿ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಎಲ್ಲಿ ಕಂಪೌಂಡರ್? ಹೇಗ್ ನಗ್ತಾ ಇದ್ರು. ಇವತ್ತು ಹೇಗಿದೆ ಈ ಮನೆ? ಯಾವಾಗ ನಿಂತು ಹೀಗಾಡ್ತಾ ಇದ್ದಾರೆ? ಸಾಯಂಕಾಲದಿಂದ. ಕಂಪೌಂಡರ್ ಆಯ್ತು. ಇದಕ್ಕೆಲ್ಲ ನೀವೇ ಕಾರಣ. ಎಂತ ಸೊಸೆ ನನ್ ಲಕ್ಷ್ಮಿ, ಎಂತ ಸೊಸೆ. ಸೊಸೆ ಸೊಸೆ ಅಂತ ಹಂಬಲಿಸ್ತಾ ಇದಾರಲ್ಲ. ಅವಳು ಇಲ್ಲಿಲ್ವಲ್ಲ. ಪ್ರಿಯ ಜನರ ವಿಯೋಗವೇ ಇದಕ್ಕೆ ಕಾರಣ. ಕಾಲ ಕಳಿಬೇಕು. ಇನ್ನೆಷ್ಟು ದಿನ ಅವ್ರು ಹುಚ್ಚರಂತೆ ಇರ್ಬೇಕು? ಬೇಗ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ. ನಾನು ಈ ವಿಚಾರವಾಗಿ ಅವ್ರಿಗೆ ಹೇಳಿದ್ದೇನೆ ಲಕ್ಷ್ಮಿ. ಇನ್ನೂ ಸ್ವಲ್ಪ ಕಾಲ ತಡಿಬೇಕು ಅಂತ ಹೇಳಿದ್ದಾರೆ. ಡಾಕ್ಟರ್ ಹೋಗಿ ಎಷ್ಟೊತ್ತಾಯ್ತು, ಇನ್ನೂ ಬರ್ಲಿಲ್ವಲ್ಲ? ಅದು ಅವರೇ ಬಂದ್ರು. ಅತ್ತೆಯವ್ರಿಗೆ ಹೇಗಿದೆ? ಜ್ವರ ತುಂಬಾ ಹೆಚ್ಚಾಗಿದೆ. ಮಗನ ಹುಚ್ಚಾಟ, ಸೊಸೆ ವಿಯೋಗ ಮನಸ್ಸಿನ ಮೇಲೆ ತುಂಬಾ ಪರಿಣಾಮವಾಗಿದೆ. ಇದಕ್ಕೆ ಪರಿಹಾರ? ಮಗ ಸರ್ ಹೋಗ್ಬೇಕು, ಸೊಸೆ ಮುಖ ನೋಡ್ಬೇಕು. ನಾನ್ ನೋಡಿದ್ರೆ ಸರ್ ಹೋಗ್ತಾರೆ. ಏನ್ ಮಾಡ್ಲಿ? ಆ ಮನೇಲಿ ಕಾಲಿಡೋಕೆ ಅವಕಾಶವಿಲ್ವಲ್ಲ. ನನ್ನವ್ರ ಸೊಸೆ ಅಂತ ನೋಡ್ತಿರ್ಲಿಲ್ಲ, ಮಗಳಂತೆ ಪ್ರೀತಿಸ್ತಿದ್ರು. ಎಷ್ಟು ಸೊಸೆಯರಂತ ಅತ್ತೆನ ಪಡೆದಿರ್ತಾರೆ ಡಾಕ್ಟರ್. ಅವ್ರನ್ನ ನೆನೆಸ್ಕೊಂಡಾಗ ನನ್ನ ವ್ಯಥೆ ಹೃದಯವೇ ಹಿಂಡದಂತಾಗುತ್ತೆ. ಇಂಥ ಸಮಯದಲ್ಲಿ ನಾನು ಅವ್ರ ಸೇವೆ ಮಾಡ್ಬೇಕು. ಹೇಗಾದ್ರೂ ನನ್ನಲ್ಲಿ ಕರ್ಕೊಂಡು ಹೋಗಿ ಡಾಕ್ಟರ್. ನಾನು ಹೇಳ್ದ ಹಾಗೆ ಕೇಳಿದ್ರೆ ವ್ಯವಸ್ಥೆ ಮಾಡ್ತೀನಿ. ನೀವ್ ಹೇಗೆ ಹೇಳಿದ್ರೆ ಹಾಗೆ ಕೇಳ್ತೀನಿ. ಕಂಪೌಂಡರ್ ವಾಟ್ ಸರ್, ಲಕ್ಷ್ಮಣ್ ಕರ್ಕೊಂಡು ಹೋಗಿ. ಬನ್ನಿಮ್ಮ. ಅವ್ರ ಮನೋರೋಗ ಲಕ್ಷ್ಮಣ್ ನೋಡಿದ ಕೂಡಲೇ ಮಾಯವಾಗುತ್ತೆ. ನೀವ್ ಮಾಡಿದ್ರೆ ಹಾಗಾಗುತ್ತೆ ಅಂತ ನಮ್ಗೆ ಗೊತ್ತಿತ್ತು. ತಮ್ಮನ್ ತಾವು ದಡ್ರು ಅಂತ ಯಾರು ತಾನೇ ಹೇಳ್ಕೊಳ್ತಾರೆ? ಅಲ್ಲ, ಡಾಕ್ಟರ್ ಪರೀಕ್ಷೆಗೆ ಓದಿಲ್ಲ, ಅತ್ತೆ ಸಂಗಡ ಬಾಳ್ಲಿಲ್ಲ, ಸೊಸೆ ಬರೋ ವಯಸ್ಸಲ್ಲ. ಹೀಗಿದ್ರು ಅನುಭವದ ಮಾತಿಗಂತೂ ಕೊರತೆಯೇ ಇಲ್ವೋ? ನಿಮ್ದು ಪುಸ್ತಕ ಓದ್ದ ಅನುಭವ, ನಮ್ಮ ಅನುಭವ ಅದ್ರಲ್ಲಿ ಬರ್ದಿರೋಲ್ಲ. ಅಯ್ಯೋ ಪಾಪ. ನೀವಿಲ್ಲಿ ಪೇಷಂಟ್ಗೆ ಯಾರು ಡಿಸ್ಟರ್ಬ್ ಮಾಡಬೇಡಿ, ಸ್ವಲ್ಪ ಹೊರಗೆ ಹೋಗಿ. ನೀವು ಕೂಡ. ಅವ್ರಿಗೇನಾದ್ರೂ ಗಂಜಿ ಬಿಸಿನೀರು ಕಾಸಿಟ್ಟಿವಿ. ಏನ್ ಬೇಕೋ ಕೊಟ್ಟು ಉಪಚಾರ ಮಾಡೋದಕ್ಕೆ ಬಂದಿದ್ದಾರೆ ನೋಡಿ. ಕರೆದ್ರೆ ಮಾತ್ರ ಬನ್ನಿ. ಅಲ್ಲ, ತುಂಬಾ ಗಾಬರಿ ಆಗಿದೆ. ಏನು ಭಯಪಡಬೇಡಿ, ಔಷಧ ಉಪಚಾರ ನಡೀತಾ ಇದೆ. ಬೆಳಿಗ್ಗೆ ಹೊತ್ತಿಗೆ ಸರಿಯಾಗಿ ಬಿಡ್ತಾರೆ. ಬರ್ತೀನಿ. ನಮಸ್ಕಾರ. ನಮ್ಗೆ ಯಾಕೊಬ್ರು ಸುದ್ದಿ? ಔಷಧಿ ತಗೊಳ್ಳಿ.
ಶ್ರೀಕಾಂತರಾಯ, ಈ ಅನರ್ಥಕ್ಕೆಲ್ಲ ನೀನೇ ಕಾರಣ. ಹಣಕ್ಕಾಗಿ ಮಗ ಸೊಸೆ ಸುಖಾನ ಮಣ್ಣು ಪಾಲು ಮಾಡಿದೆ. ಹಣ ಹಣ ಹಣ, ನೀ ಸಂಪಾದಿಸಿರೋ ಹಣ ಯಾರ ಸುಖಕ್ಕಾಗಿ? ಲಕ್ಷ್ಮಿ ಎಂಥ ಸೊಸೆ, ಅವಳ ಮೇಲೆ ಎಷ್ಟು ವಾತ್ಸಲ್ಯ ಗೌರಿಗೆ. ಅಂಥ ವಾತ್ಸಲ್ಯದ ಬಳ್ಳಿನ ನಿನ್ನ ನಿಷ್ಠುರತೆ ಕೊಡಲಿಂದ ತುಂಡು ಮಾಡಿದ್ಯಲ್ಲ, ಅದರ ಫಲವೇ ಗೌರಿನ ಈ ಸ್ಥಿತಿಗೆ ತಂದಿರೋದು. ಗೌರಿ ಉಳಿಬೇಕೋ, ಸೊಸೆನ ಕರ್ತರಲೇಬೇಕು. ಸೊಸೆನ ಕರ್ತರಲೇಬೇಕು. ಹಣ ಇಲ್ಲದೆ ಕರ್ತಂದ್ರೆ ಮರ್ಯಾದೆ, ಅಂತಸ್ತು, ಗೌರವ, ಸ್ವಾಭಿಮಾನದ ಗತಿ ಏನಾಗಬೇಕು? ಇಷ್ಟೇನೆ ಅಂದ್ರೆ ಅವಳ ನಡತೆ ವಿಷಯದಲ್ಲಿ ದೊಡ್ಡ ಅಪವಾದ ಬೇರೆ ಬಂದಿದೆಯಲ್ಲ, ಅಂತ ಅವಳನ್ನ ಹ್ಯಾಕ್ ಕರ್ತರ್ತಿ? ಬಾಳ ಮಗಳು ಮನೇಲಿದ್ರು ಹಣ ಕೊಡ್ತಾರೆ ಅಂತ ಸೊಸೆ ಕಳಿಸ್ತೆ. ಹಣ ತಗೊಂಡು ಬಾ ಅಂದೆ. ಹಣನೂ ಇಲ್ಲ, ಸೊಸೆನೂ ಇಲ್ಲ. ಮಗನಿಗೆ ತಲೆ ಕೆಡ್ತು, ಸೊಸೆಗೆ ಅಪವಾದ ಬಂತು, ಗೌರಿಗೆ ಈ ಗತಿ ಆಯ್ತು. ಏನ್ ಮಾಡ್ಲಿ, ಏನ್ ಮಾಡ್ಲಿ, ಈಗ ಏನ್ ಮಾಡ್ಲಿ ನಾನು? ಎಷ್ಟು ಹೊತ್ತಾಯ್ತು, ನಿದ್ರೆ ಮಾಡ್ಲಿಲ್ವಲ್ಲ? ಇದೇ ವೇಷದಲ್ಲಿದ್ದೀರಿ? ಆ ಶಿವಯ್ಯ ಯಾವ ಹೊತ್ತಿನಲ್ಲಿ ಕರೆಯೋದಕ್ಕೆ ಬರ್ತಾನೋ ಏನೋ, ಅದಕ್ಕೋಸ್ಕರ ಈ ರಾತ್ರಿ ಎಲ್ಲ ಇದೇ ವೇಷದಲ್ಲಿ ಇರ್ಬೇಕು ನಾವು. ಅದು ಸರಿ, ಲಕ್ಷ್ಮಿನ ಅಲ್ಲಿ ಯಾರಾದ್ರೂ ಗುರುತಿಸಿದ್ರೆ? ನೀನೇನ್ ಭಯಪಡ್ಬೇಡ, ಲಕ್ಷ್ಮಿನ ಯಾರು ಗುರುತಿಸೋದಿಲ್ಲ. ಅದನ್ನೆಲ್ಲ ಅರವಿಂದ ನೋಡ್ಕೊಂತಾನೆ. ಅಮ್ಮ ಅಮ್ಮ, ಯಾರು? ಇವಾಗ ಹೇಗಿದ್ದೀಮ್ಮ? ಅರವಿಂದ, ಅರವಿಂದ, ನನ್ನ ಲಕ್ಷ್ಮಿಯಲ್ಲಿ. ಲಕ್ಷ್ಮಿ, ಲಕ್ಷ್ಮಿ ಅಲ್ಲಿ. ನನ್ನ ಲಕ್ಷ್ಮಿ ಅಲ್ಲ, ನನ್ನ ಸೊಸೆ ಲಕ್ಷ್ಮಿ. ಸೊಸೆ ಇಲ್ಲಿ, ಲಕ್ಷ್ಮಿ ಇಲ್ಲಿ. ಅವರ ಡಾಕ್ಟ್ರು. ಅಂದಮ್ಮ, ಲಕ್ಷ್ಮಿನೇ. ಲಕ್ಷ್ಮಿ. ಹೌದಮ್ಮ, ಲಕ್ಷ್ಮಿ. ಲಕ್ಷ್ಮಿ. ಹೌದು, ನನ್ನ ಸೊಸೆ ಲಕ್ಷ್ಮಿ. ಲಕ್ಷ್ಮಿ. ಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ. ಅತ್ತೆ, ಲಕ್ಷ್ಮಿ, ಅತ್ತೆ, ನೀವು ಹೀಗಿದ್ದೀರಿ ಅಂತ ತಿಳಿದ ಮೇಲೆ ಮನಸ್ಸು ತಡಿಲಾರ್ದೆ ನಾನು ಈ ವೇಷದಲ್ಲಿ ಬರ್ಬೇಕಾಯ್ತು. ಈಗ ಹೇಗಿದೆ ಅತ್ತೆ? ನಾನು ಚೆನ್ನಾಗಿದ್ದೀನಿ ಲಕ್ಷ್ಮಿ. ನೀನ್ ನೋಡಿದ ಕೂಡ್ಲೆ ನನ್ನ ಕಾಯಿಲೆ ಮಾಯವಾಯ್ತಮ್ಮ. ಲಕ್ಷ್ಮಿ, ಅರವಿಂದ, ಲಕ್ಷ್ಮಿ, ಅರವಿಂದ, ಅರವಿಂದ, ಲಕ್ಷ್ಮಿ. ಏನ್ರವ, ಹುಷಾರಾಗಿದ್ದೀರಾ? ಆ ಡಾಕ್ಟ್ರಮ್ಮ ಎಲ್ಲೋದ್ರು? ಡಾಕ್ಟ್ರಮ್ಮ ಅವ್ರ ಕೆಲ್ಸಕ್ಕೆ ಹೋದ್ರು ಶಿವಯ್ಯ. ಮತ್ತೆ ನಿಮ್ಮನ್ನ ನೋಡ್ಕೊಳ್ಳೋರು? ನನಗೆ ಯಾರು ಬೇಡ, ನಾನು ಹುಷಾರಾಗೇ ಇದ್ದೀನಪ್ಪ. ನೀವಂದಂತೆ ಲಕ್ಷ್ಮಿ ಗಂಡು ಮಗುವಿನ ತಾಯಿ ಆದ್ದು ಆಯ್ತು. ನಾಟಕ ಪ್ರಾರಂಭವಾಗಿ ಎಷ್ಟೋ ತಿಂಗಳಾಯ್ತು. ಪಾಪ ಲಕ್ಷ್ಮಿನೂ ಅವ್ರ ತಂದೆ ತಾಯಿಗಳು ಎಷ್ಟು ಪೇಚಾಡ್ತಿದ್ದಾರೆ. ಮಾತಾಡಿದ್ರೆ ನಿನ್ಗೆ ಅನುಭವ ಇಲ್ಲ ಅಂತೀರಿ. ನಿಮ್ಮ ಅನುಭವದ ಮೊಟ್ಟೆ ಇನ್ನೂ ಒಡಿಲೇ ಇಲ್ವಲ್ಲ. ಇದ್ರ ಲಾಸ್ಟ್ ಸೀನ್ ಯಾವಾಗ ಅಂತ. ಇನ್ನೇನು ಇವತ್ತಿನಿಂದಲೇ ಪ್ರಾರಂಭ.
ಒಲವಿನ ಚೆಲುವಿನ ನಲವಿನ ಓ ರಮಣಿ, ಮನವನ್ನು ನಲಿಸಲು ಕುಲುಕುತ್ತೆ ಬಾ ತರುಣಿ. ಬಳಸುವ ತನುವನ್ನು ಸಿಂಗರಿಸಿ ಕಿನ್ನಗಿಯ ತುಂಪನ್ನು ಬೆಳಗಿಸಿ, ಆಹಾ ಚೆಲುವಿನ ಸೆರಗ ನೋ ಸರಿಸಿ, ನೆರಿಗೆಯ ಚಿಮ್ಮಿ ನೀನು ಬರುತ್ತಿರುವಾಗ ಪ್ರೇಮವು ಒಮ್ಮಿ ನನ್ನ ನಾನೇ ಮರೆತೆ. ಎಚ್ಚರ ಮಾಡ್ತೀನಿ. ಆಹಾ ಹೆಣ್ಣಿನ ಆಟವೇ ಅಂದ, ಕಣ್ಣಿನ ನೋಟವೇ ಚಂದ, ಬಣ್ಣದ ಮಾತೆ ಆನಂದ. ಮಣ್ಣು ಮುಟ್ಟಿಸ್ತಾಳೆ ಈ ಚಂದ್ರಿ. ಓ ನಾರಿ, ಪ್ರೇಮದ ಸರಸಿಯಲ್ಲಿ ಹಂಸಗಳಾಗಿ ನಲಿಯೋಣ. ಬಾರೆ ಬಾರೆ ನೀರೇ ಬಾಗುಣ ಸಾರೆ ವೈಯಾರೆ. ರೀ ರೀ ಏನ್ರಿ? ಎಲ್ಲಿ 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 ಬಚ್ಚಿಟ್ರಿ? ನಿಮ್ ಒಯ್ಯಾರಿ ಬಣ್ಣ ಚಿಟ್ಟೆನಾ? ಏನು ಬಣ್ಣ? ಎಂತದು ಚಿಟ್ಟೆ? ಬಾಬಾ ಕರಿತಿದ್ರಲ್ಲ ಚಿಮ್ಮಿ ಗಿಮ್ಮಿ ಅಂತ ಹೆಣ್ಣು ಚಿಟ್ಟೆ. ಓಯ್ ನಿನ್ನ ತಲೆಗೆಟ್ಟಿಟ್ಟೆ. ಅಯ್ಯೋ ನಾ ಕೆಟ್ಟೆ ನನ್ ಸಂಸಾರ ಹೋಯ್ತು. ಅಯ್ಯೋ ಮಾರಾಯ್ತಿ, ಏನಾಯ್ತು ನಿನಗೆ? ನಾನ್ ಬದುಕಿರೋವಾಗ್ಲೇನೆ ಯಾವ ಸಂಗಡ ಮಾತನಾಡ್ತಿದ್ರಲ್ಲ, ಈ ಮನೆಯಲ್ಲಿ ಅವಳಿರ್ಬೇಕು ಇಲ್ಲ ನಾನಿರ್ಬೇಕು. ಓಯ್ ಮಾರಾಯ್ತಿ, ನಾವು ನಾಟಕ ಆಡುವುದು ಉಂಟಲ್ವೋ, ರಾಜಾ ಪಾಠ ಅನ್ನೋದು, ಮತ್ತೆ ಒಂದು ಹೆಣ್ಣನ್ನು ಪ್ರೀತಿಸ್ಬೇಕು, ಮತ್ತೆ ನಾನು ಈ ಮಕ್ಕಕ್ಕೆ ರಾಜ ಪಡ್ಕೊಟ್ರು. ಆಯ್ತು ಬಿಡು. ಮತ್ತೆ ಇಷ್ಟೊತ್ತು ಎಲ್ಲಿ ಹೋಗಿದ್ದೆ ನೀ ಚಂದ್ರಿ? ಮತ್ತೆ ಸಾಧುಗಳು ಬಂದಿದ್ದಾರೆ, ಏನ್ ಜನ ಏನ್ ಕತೆ, ನಾನು ಹೋಗಿದ್ದೆ. ಮಕ್ಕಳ ಫಲ ಕೇಳ್ದೆ. ಕೊಟ್ರು? ಕೊಟ್ರು. ಅಯ್ಯೋ ಇಬ್ರು ತಿನ್ಬೇಕು. ಸಾಧು ಬಂದಿದ್ದಾರವ. ಆಹಾ, ನಾನು ನೋಡಿದೆ, ಇದ್ದಲ್ಲಿ ಹೇಳ್ಬಿಡ್ತಾರೆ. ಎಂತ ಖಾಲಿದ್ರು ಹೋಗ್ಬಿಡುತ್ತೆ, ಎಲ್ಲ ತಿಳಿಸ್ಬಿಡ್ತಾರೆ. ಜನ ನುಗ್ಗುಲು. ಸಾಧು ಹಣ್ಣು ಮಾತ್ರ ತಿಂತಾರಂತೆ. ನಾನು ಚಿಕ್ಕರಾಯ ವಿಚಾರ ಕೇಳೋಣ ಅಂತ ಕಾದು ಬಿಟ್ಟಾಗಿ ಬಂದ್ಬಿಟ್ಟೆ. ನಿಜ ಹೇಳ್ತಿದ್ಯೇನೋ? ಜನವ ಅವ್ರು ಮಾತಾಡೋದಿಲ್ವಂತೆ, ಆಡಿದ್ರು ಖುಷಿ ಇಲ್ವಂತೆ. ಅವ್ವ, ನೀವು ಯಜಮಾನ್ರು ಹೋಗಿ ಚಿಕ್ಕರಾಯ ವಿಚಾರ ಯಾಕೆ ಪ್ರಶ್ನೆ ಮಾಡಬಾರ್ದು? ಯಾವ ಉತ್ತರಾಗ ಎಂತ ಇರ್ತತೆ ಯಾರು ಕಂಡಾರೆ, ಅವ್ರು ಹೇಳ್ದಂಗೆ ಮಾಡ್ರಿ, ಖಂಡಿತ ನಿಮ್ಗೆ ಒಳ್ಳೇದಾಗ್ತದೆ. ಏನು ಅಂದ್ರೆ ನಾವು ಹೋಗ್ಬಿಟ್ಟೇ ಬರೋಣ. ಇವರೆಲ್ಲ ಇಮಿಟೇಷನ್ ಸಾಧುಗಳು. ದುಡ್ಡು ಸೇರ್ತು ಅಂದ್ರೆ ಸಾಧು ವೇಷ ತೆಗೆದು ಜೆಂಟ್ಲ್ಮನ್ ಆಗಿ ರೈಲ್ ಹತ್ತಾರೆ. ಮರಳು ಜನ ಕುರಿ ಸೇರಿದಾಗ ಸೇರಿ ಆ ನರಿ ಮಾತುಕದರಿಗಾಗಿ ದುಡ್ಡು ಸುರಿತಾರೆ. ಈಗಿನ ಕಾಲ ಕತ್ತಿ ಹಿಡಿದ್ರೆ ಶೂರ, ಗಡ್ಡ ಬಿಟ್ರೆ ಸಾಧು. ಒಂದು ವೇಳೆ ನಮ್ಮ ವಿಚಾರ ಸಾಧು ನಿಜನೇ ಹೇಳಿದ್ರೆ? ಪರೀಕ್ಷೆ ಮಾಡಿ 16 ಆನೆ ಸರಿ ಬಂದ್ರೆ ಮಾತ್ರ ನಮ್ಮದು ನಂಬ್ತೀನಿ. ನಮಗ್ ಬೇಕಾದ್ದೇನಿದೆ, ಮುಖ್ಯ ಅರವಿಂದ ಸರಿ ಹೋದ್ರಾಯ್ತು. ಇದುವರೆಗೂ ನೀವು ಹೇಳ್ದಂತೆ ಕೇಳ್ದೆ, ಈಗ ನನ್ನ ಮಾತು ನೀವು ಕೇಳಲೇಬೇಕು. ಕಂಚಿ ಕಾಮಾಕ್ಷಮ್ಮನ್ಗೆ ಕಾಡಿಗೆ ಬರಣಿ, ಮದುವೆ ಮೀನಾಕ್ಷಮ್ಮನ್ಗೆ ಮೂಗ್ತಿ, ಪಾರ್ವತಿ ದೇವಿಗೆ ಪೀತಾಂಬ್ರ ಕಾಣಿಕೆ ಒಪ್ಪಿಸ್ತೇನೆ ಅಂತ ಹರಸ್ಕೊಂಡಿದ್ದೆ. ಅವರ ಅನುಗ್ರಹ ಈ ಸಾಧು ಮೂಲಕ ನಮ್ಗೆ ತೋರಿಸಿದ್ದಾರೆ ಅಂತ ನನ್ನ ಮನ್ಸು ಹೇಳ್ತಿದೆ. ನಾನೇನ್ ಸುಮ್ಮನೆ ಇದ್ದೇನೆ? ನನ್ನ ಮಗನ ತಲೆ ತಾನಾಗಿ ಸರಿ ಹೋದ್ರೆ ಉಡುಪಿ ಕೃಷ್ಣನಿಗೆ ಪುಟ್ಟ ಕಡಗೋಲು, ಕಂಚಿ ವರದರಾಜನಿಗೆ ಚಿಕ್ಕ ಗರುಡ, ತಿರುಪತಿ ತಿಮ್ಮಪ್ಪನಿಗೆ ತಿಲಕ, ನಂಜುಂಡೇಶ್ವರನಿಗೆ ಬಸವಣ್ಣ, ಲಕ್ಷ್ಮಿಗೆ ತಾವ್ರೆ ಹೂವು, ಸರಸ್ವತಿಗೆ ಓಲೆಗರಿ, ಆಂಜನೇಯನಿಗೆ ಶ್ರೀರಾಮನಾಮಾಂಕಿತ ಜಪಮಾಲೆ. ನಾ ಇನ್ನು ಯಾವ ದೇವ್ರನ್ನ ಬಿಟ್ಟಿದ್ದೀನಿ ಹೇಳು? ಹೀಗೆ ಸೇವೆ ಸಲ್ಲಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ದೇವ್ರಿಗೆ ನಾವು ಕೊಡ್ಬೇಕಾದ್ದೇನಿದೆಯೇ? ಭಕ್ತಿ ಭಕ್ತಿ ಮುಖ್ಯವಾದ್ದು. ಶಿವಯ್ಯ, ನಾಳೆ ದರ್ಶನಕ್ಕೆ ಹೋಗೋದು ಖಂಡಿತ. ಹಣ್ಣು ಕಾಯಿ ಎಲ್ಲ ನಾನ್ ತರ್ತೇನೆ. ಅರವಿಂದನ್ ಕರ್ಕೊಂಡು ಹೋಗೋಣ. ಬೇಡ ಬೇಡ ಬೇಡ, ಅಲ್ಲೇ ಅವನು ಹುಚ್ಚುಚ್ಚಾಡಿದ್ರೆ ಗುಟ್ಟು ತಿಳ್ಕೊಳ್ತಾನ ಆ ಘಾಟಿ ಸಾಧು. ಸತ್ಯವೆಂಬುದೇ ಸ್ನಾನ ಉಪವಾಸ ಜಪನೇಮ, ಸತ್ಯವೆಂಬುದೇ ಸ್ನಾನ ಉಪವಾಸ ಜಪನೇಮ, ಅಸತ್ಯದಲ್ಲಿ ಮಾಡುವ ಕರ್ಮ ವ್ಯರ್ಥ.
ಅಪ್ಪಳಿಸಿ ಪರರ ಒಡವೆಗಳ ತಂದುಂಡುತ್ತ ಅಪ್ಪಳಿಸಿ ಪರರ ಒಡವೆಗಳ ತಂದುಂಡುತ್ತ ಒಪ್ಪದಿಂದುಪವಾಸ ವ್ರತವ ಮಾಡಿ ಒಪ್ಪದಿಂದುಪವಾಸ ತಪ್ಪದಲೇ ಸ್ವರ್ಗವನು ಸೂರೆಗುಂಬುವೆನೆಂಬೆ ಸರ್ಪಗಳು ಮಾಡಿದ ಅಪರಾಧವೇನೆಯ ಸತ್ಯವೆಂಬುದೇ ಸ್ನಾನ ಉಪವಾಸ ಜಪನೇಮ ಅಸತ್ಯದಲ್ಲಿ ಮಾಡುವ ಕರ್ಮ ವ್ಯರ್ಥ. ಬಿಡದೆ ಮದ ಮತ್ಸರ ಅಹಂಕಾರದಲ್ಲಿ ಮುಳುಗೆ ಬಿಡದೆ ಮದ ಮತ್ಸರ ಅಹಂಕಾರದಲ್ಲಿ ಮುಳುಗೆ ಒಡನೆ ಬೆರಳುಗಳೆಣಿಸಿ ಮೌನದಿಂದ ಒಡನೆ ಬೆರಳುಗಳೆಣಿಸಿ ಮೌನದಿಂದ ತಡೆಯದೆಲೆ ಪರಲೋಕ ಸೂರೆಗುಂಬುವೆನೆಂಬೆ ತಡೆಯದೆಲೆ ಪರಲೋಕ ಸೂರೆಗುಂಬುವೆನೆಂಬೆ ಬಡಬಕನು ಮಾಡಿದ ಅಪರಾಧವೇನೆಯ ಸತ್ಯವೆಂಬುದೇ ಸ್ನಾನ ಉಪವಾಸ ಜಪನೇಮ ಅಸತ್ಯದಲ್ಲಿ ಮಾಡುವ ಕರ್ಮ ವ್ಯರ್ಥ. ಭಕ್ತರೇ, ನಿಮ್ಮ ಅಪೇಕ್ಷೆಯನ್ನು ಕೋರಬಹುದು. ಹೊಟ್ಟೆ ನೋವು, ಹೊಟ್ಟೆ ನೋವು. ಗುರುಗಳೇ, ಅನುಗ್ರಹಿಸಬೇಕು. ತಗೋ. ಹೊಟ್ಟೆ ನೋವು ಹೋಯ್ತು, ಹೊಟ್ಟೆ ನೋವು ಗುಣ ಆಯ್ತು, ಹೊಟ್ಟೆ ನೋವು ಗುಣ ಆಯ್ತು. ಶಿವಯ್ಯನಿಗೆ ಹಣ್ಣು ಕಾಯಿ ತರಕ್ ಹೇಳಿದಾಗ ಎಲ್ಲ ನಾನ್ ತರ್ತೀನಿ ಅಂದ್ರಲ್ಲ, ಇಂಥ ಹಣ್ಣು ತರೋದು, ಇದನ್ನ ಹ್ಯಾಕ್ ಕೊಡೋದು? ಒಳ್ಳೆ ಹಣ್ಣಿನ ರಾಶಿ ಅಲ್ಲಿ ನೋಡಿ, ತಮ್ಮನ್ಯಾರೇ ಆಕ್ಷೇಪಣೆ ಮಾಡೋರು ಎಲ್ಲ ಯಾವ ಲೆಕ್ಕ ಅತಿ ಮುಖ್ಯ. ಓಂ ನಮಃ ಶಿವಾಯ. ನೀವು ಇಲ್ಲಿ ಬನ್ನಿ. ಪ್ರಾರ್ಥ ಸಿದ್ಧಿರಸ್ತು. ಮನುಷ್ಯನಾಗು, ಮನುಷ್ಯನಾಗು. ಯಜಮಾನ ಹಣವಂತ, ಪರಮ ಲೋಭಿ, ಹಣ ಸಂಪಾದನೆ ಗುರಿಯುಳ್ಳ ಸ್ವಾರ್ಥಿ. ನಮ್ಮನೆ ಬೆಳಗುವಂತಾಗುವುದು ಯಾವಾಗ? ಬೆಳಗುವಂಥ ಜ್ಯೋತಿಯನ್ನು ಪುನಃ ನಿಮ್ಮ ಮನೆಗೆ ತಂದಾಗ. ಗೃಹಲಕ್ಷ್ಮಿಯನ್ನು ಹೊರಗೆ ಹಾಕಿದ್ದೀರಾ. ಹೆಣ್ಣಿನ ಕಣ್ಣೀರು ನಿಮ್ಮ ಮನೆಯನ್ನೇ ಮುಳುಗಿಸುವುದು. ಇದಕ್ಕೆಲ್ಲ ನಮ್ಮ ಯಜಮಾನ್ರೇ ಕಾರಣ. ವರದಕ್ಷಿಣೆ ಹಣ ಬರ್ಲಿಲ್ಲ ಅಂತ ಬಂಗಾರದಂತ ಸೂಚನೆ ತವ್ರ ಮನೆಗೆ ಕಳಿಸ್ಬಿಟ್ರು. ಮಗನ್ ತಲೆ ಕೆಡ್ಸ್ಬಿಟ್ರು, ಹಣ ಹಣ ಅಂತ. ಈಗ ಅದೇ ಆ ಹಣ, ಒಡವೆ, ವಸ್ತ್ರ ಆ ಸಾಧುಗೆ ನೀವೇ ಕಾಣಿಕೆ ಕೊಟ್ಟು ಮನೆಗೆ ಕರೆತರಬೇಕು. ಆಗ ನಿಮ್ಮ ಮನೆಯಲ್ಲಿ ನೆಮ್ಮದಿಯ ನಾಟ್ಯ. ನಾಳೆ ಕರೆತರಬೇಕು. ಉಪೇಕ್ಷೆ ಮಾಡಿದರೆ ನಿಮ್ಮ ವಂಶ ಇಲ್ಲಿಗೆ ಕೊನೆ. ಕೇಳಿದ್ರ? ಕೇಳಿದೆ. ಅಡ್ದಾರೆ ಹಿಡಿಸಿ ನನ್ನ ಹೇಳಿಸಿ. ಗುರುಗಳು ಮನೆಗೆ ದಯಮಾಡಿಸಿ ಸೇವೆಯನ್ನು ಸ್ವೀಕರಿಸಬೇಕು. ನಾಳೆ ಆಗಲಿ ತಾಯಿ, ನಾಳೆ ಇವರ ಮನೆಯಲ್ಲಿ ಭಿಕ್ಷೆ. ಅಲ್ಲಿಗೆ ನೀವು ಬಂದು ನಿಮ್ಮ ಕಾಣಿಕೆಯನ್ನು ಸಲ್ಲಿಸಿ ನಿಮ್ಮ ಚಿಂತೆ ಪರಿಹಾರವಾಗುತ್ತೆ. ಗುರುಗಳಿಗೆ ನಮಸ್ಕಾರ. ನೀನು ಅಡ್ಬೇಳಪ್ಪ. ನನ್ನ ಮಗನಿಗೆ ಬುದ್ಧಿ ಬರೋದು ಯಾವಾಗ? ಮುಂದಿನ ಜನ್ಮದಲ್ಲಿ. ನಮ್ಗೆ ಒಳ್ಳೇದಾಗೋದು ಯಾವಾಗ? ನೀವು ಒಳ್ಳೆಯವರಾದಾಗ. ಅಮ್ಮ, ಇವರಿಗೆ ಹೇಳಿಬಿಡೆ ನನ್ನ ದತ್ತು ತಗೋ ಅಂತ.
ಹಾಲು ಹಣ್ಣು ದುಡ್ಡು ತುಂಬಾ ಸಿಗುತ್ತೆ. ನೀನು ಆಗ್ಬಿಡೆ ದತ್ತು. ಹೋಗಿ ಹೋಗಿ, ನಾಡ್ದು ಬನ್ನಿ. ಸಾಧು ಸಾಧು ಕಣ್ ಬಿಡ್ತಾ ಇದ್ದಾನೆ. ಈ ಮನೇಲಿ ಅನ್ಯಾಯ ಇರ್ಬೇಡ, ಹೊರಟೋಗು. ನ್ಯಾಯದ ಕಡೆ ಹೊರಟೋಗು. ಏನ್ರಿ ಸುಮ್ಮನೆ ಕೂತಿದ್ದೀರಲ್ಲ, ಬಾರವಿಂದ ನಾವು ಹೋಗೋಣ. ಇಲ್ಲೇ ನಾನು ಬರ್ತೇನೆ. ನಿಲ್ಲು, ಎಲ್ಲಾರ್ಗೂ ಹಿಡಿದು ಹೋಯ್ತು. ಶಿವಾರ್ಪಣಮಸ್ತು, ಶಿವಾರ್ಪಣಮಸ್ತು. ನೋಡ್ದೇನೆ ಸಾಧು ಮಜಾನ, ರಾವಣ ಸನ್ಯಾಸಿ ಹಾಲು ಕುಡಿತಾ ಹಣ್ಣು ತಿಂತ ನಗ್ತಾ ಇದ್ದಾನಲ್ಲೇ. ನಾಚಿಕೆ ಇಲ್ಲ ಇವರೆಲ್ಲ ಉಚ್ಚಾರ ಮಾಡ್ತಾ ಇದ್ದಾರಲ್ಲೇ. ನಡಿ, ನೋಡಬಾರ್ದು ನೋಡಿ ಆಯ್ತು. ಇನ್ನೊಂದು ಕ್ಷಣನೂ ಇಲ್ಲಿರೋದು ಬೇಡ. ನಡಿಯೇ, ತಲೆ ಬೇಕು ಕಣೆ, ತಲೆ ಬೇಕು. ರಾಯ್ರೆ ದಯಮಾಡ್ಸಿ ಬನ್ನಿ ಅಂದ್ರೆ ಬನ್ನಿ. ಏನೋ ಅರವಿಂದ, ತೊಟ್ಟಿ ತೂಗ್ತಾ ಇದೆಯಲ್ಲ, ಬಾರೋ. ನಿಮ್ ಮಗ ತೂಗ್ತಿದ್ದಾರೆ, ನಿಮ್ ಮೊಮ್ಮಗನ್ನ. ನನ್ನ ಮೊಮ್ಮಗನ್ನ? ನನ್ನ ಸೌತಿ ಮಗನ ನಾನು ನೀವು ಒಪ್ಪುತ್ತೆ. ಮನಸ್ವಿ ಮಾತು. ಜೈ ಶಂಕರ್ ಮಹಾದೇವ್. ಮರವು ಹಣ್ಣನೆ ಕೊಟ್ಟು ಬಳ್ಳಿ ಹೂವನೆ ಬಿಟ್ಟು ಜೇನುಗೂಡನೆ ಇಟ್ಟು ತೋರಿತೈ ಉಪಕಾರದ ಗುಟ್ಟು. ನೀನ್ಯಾರಿಗಾದೆಯೋ ಎಲೆ ಮಾನವ, ಎಲೆ ಮಾನವ, ಎಲೆ ಮಾನವ. ನೀನ್ಯಾರು? ನಾನ್ಯಾರು? ನೀನ್ಯಾರು? ನಾನ್ಯಾರು? ಸ್ವಾಮಿ, ನನ್ ಮಗನ್ ಉಳಿಸಿ, ನಮ್ಮನೆ ಬೆಳೆಸಿ. ಕ್ಷಮೆ ಬೇಡು, ಇಲ್ಲವೇ ಶಾಪ. ಸಾಧುಗಳೇ, ಕ್ಷಮಿಸಬೇಕು. ಶಾಂತರಾಗಬೇಕು. ಶಾಂತರಾಗ್ಬೇಕು ಗುರು ಮಹಾರಾಜರೇ. ನಮ್ ದಣಿಯರು ಧರ್ಮರಾಯನಂತವ್ರು, ಅವ್ರಿವ್ರು ಚಾಡಿ ಮಾತು ಕೇಳಿ ಏನೇನೋ ಅಂದ್ರು. ಬೆಂಕಿ ಸುಡುವುದೆಂದು ತಿಳಿದು ಪರೀಕ್ಷೆ. ಕಾಳಕ್ಕೆ ಒಪ್ಪಿಸಿ ಹೇಗೆ? ನಿಂತೇ ಇದ್ದೀರಲ್ಲ ಸುಮ್ಮನೆ. ಪ್ರಮಾದವಾಗ್ಬಿಟ್ಟಿತ್ತು. ಮಗನಿಗಿಂತ ನಮ್ ಪ್ರಾಣಕ್ಕಿಂತಲೂ ಹೆಚ್ಚಾದೇನಿದೆ ಲೋಕದಲ್ಲಿ. ಎಲ್ಲ ಒಪ್ಸಿ ನಮಸ್ಕಾರ ಮಾಡಿ ಅವ್ರಿಗೆ. ಡಾಕ್ಟರು ಏನು ಇಂದ್ರಜಾಲ? ರಾಯರೇ, ಭ್ರಾಂತರಾದ್ರೇನು? ಕಕ್ಕಾಬಿಕ್ಕಿ ಆಗಿಬಿಟ್ಟಿದ್ದಾರೆ, ಕಕ್ಕಾಬಿಕ್ಕಿ. ರಾಯರೇ, ನಿಮ್ಮನ್ನು ಸೋಲಿಸ್ಬೇಕು ಅಂತಲೇ ನಾನು ಹೀಗೆಲ್ಲ ಪ್ಲಾನ್ ಮಾಡಿದ್ದು. ನಿಮ್ ಮಗನ ಹುಚ್ಚಾಟ ಎಲ್ಲ ಬರೀ ನಟನೆ. ನೀವು ಅವತ್ತು ನಾವು ಮನೆಗೆ ಬಂದಿದ್ದಾಗ ನಾನು ಗುಡಿನೇ ನುಂಗವನು ಅಂತಿದ್ರಿ, ನಾನು ಪೌಳಿನೇ ನುಂಗವನು. ಏನೇ ಹುಡುಗಾಟ? ನನಗೆ ಅವಮಾನ ಮಾಡ್ಬೇಕು ಅಂತ ಇಂಥ ಹಂಚಿಕೆ ಮಾಡಿದ್ರೇನು? ಹಾಗಿಲ್ಲ ರಾಯರೇ, 4 ಜನರು 4 ಮಾತು ನಿಮ್ ಕಿವಿಗೆ ಬಿದ್ದಿರುತ್ತೆ. ನಿಮ್ ಮನಸ್ಸಿನಲ್ಲೇನಾದ್ರೂ ಸಂದೇಹ ಹುಟ್ಟಿದ್ರೆ ನಮ್ ಎದುರಿಗೆ ಪರಿಹಾರವಾಗ್ಲಿ ಅಂತ ಹೀಗೆ ಮಾಡಿದ್ದಾಯ್ತು. ಹುಡುಗರ ಅಪರಾಧ ಕ್ಷಮಿಸ್ಬೇಕು ಅಂತ ಕೇಳ್ಕೊಳ್ತೇವೆ. ಅಂತೂ ರಾಯರೇ ಕೊನೆಗೆ ಸೋತಂಗ ಆತು. ಏನೋ ಶಿವ, ನಿನಗೂ ಇವ್ರ ತಂತ್ರ ಎಲ್ಲ ಗೊತ್ತೋ? ಹುನ್ರಿ ಬುದ್ಧಿ, ನನ್ಗೆ ಮೊದ್ಲೇ ಗೊತ್ತಿತ್ತು. ಸರಿ, ಕಳ್ಳರ ಸಂತೆಯಲ್ಲಿ ನನ್ನ ತಕ್ಕಡಿ ಹಾಕ್ತೋಗುತ್ತೆ. ತಿಂಡಿ ಬೇಕು ನಂಗೆ, ತಿಂಡಿ ಬೇಕು. ಒಳ್ಳೆ ಹುಚ್ಚು. ಅಲ್ಲಿ ಮಾವನ ಮನೆಯಲ್ಲೂ ಉಪಚಾರ, ಇಲ್ಲಿ ನಮ್ಮ ಮನೆಯಲ್ಲೂ ಹಾಲು ಹಣ್ಣು ತಿಂಡಿ. ಅಲ್ಲೂ ಲಕ್ಷ್ಮಿ, ಇಲ್ಲೂ ಲಕ್ಷ್ಮಿ. ನೋಡಿ ನಾರಾಯಣ ಹೇಗಾಗಿದ್ದಾರೆ. ಬಿಡ್ತೋನಿ, ದೃಷ್ಟಿ ಆಗುತ್ತೆ. ಹಾ, ನಿಲ್ಲಿ ನಿಲ್ಲಿ. ರಾಯರೇ, ಮಗು ನಮ್ದು, ಹಣ ನಿಮ್ದು. ವರದಕ್ಷಿಣೆ ಬಾಕಿ ಹಣ ತಗೊಂಡು ರಸೀದಿ ಕೊಟ್ಟು ಲಕ್ಷ್ಮಿನ ಕರ್ಕೊಂಡು ಮನೆಗೆ ದಯಮಾಡಿ. ನನ್ನ ಹಣ ನನಗೆ ಬಂದಾಗಾಯ್ತು. ಹೋಗ್ಲಿ, ಅಸ್ಲು ಬಡ್ಡಿ ಬಿಟ್ಟೆ.
ಮಗುನ್ ಕೊಡಿ. ಬಾಣಂತನದ ಖರ್ಚು ಕೊಡಿ. ನಿಮ್ಮನೆ ನಮ್ಮನೆ ಗೌರಿ ಮಗುನ್ ಕರ್ಕೊಳೆ. ಲಕ್ಷ್ಮಿ, ರಾಯರು ದೀರ್ಘ ಸುಮಂಗಲಿ ಭವ, ಅಷ್ಟಪುತ್ರ ಸೌಭಾಗ್ಯವತಿ ಭವ. ತಗೊಳ್ಳಿ. ಹೆಸರೇನಿಟ್ಟಿದ್ದೀರಿ? ನಿಮ್ ಮನೆ ಬೆಳಗುವ ದೀಪ ಅಂತ. ನಾಮಕರಣ ನಿಮ್ಮನೆಯಲ್ಲಿ. ಇಷ್ಟು ದಿನ ನಿಮ್ ಮನೆ ತುಂಬದಾಗಿತ್ತು, ಅದು ನಿಮ್ಮನೇಲಿ ಆಗ್ಲಿ. 8 ದಿವಸ ನಾವಿಲ್ಲೇ ಶ್ರೀಕಳ್ಳ ತಾತನಿಗೆ ಟೋಪಿ ಹಾಕ್ಬಿಟ್ಟಲ್ಲೋ. ಹೆಸರಿಡೋದು ರಾಯರೇ? ಮನೆಗೆ ಆನಂದ ತಂದಿರೋದ್ರಿಂದ ನಿತ್ಯಾನಂದ ಅಂತ ಹೇಳೋಣ. ಏನಂದ್ರೆ ಬಿಟ್ಟಿ? ನಿತ್ಯಾನಂದ. ನಿತ್ಯಾನಂದ ನಿತ್ಯಾನಂದ. ಲಕ್ಷ್ಮಿ, ಎಲ್ಲಿನ್ ಮೈದನ? ಅಪ್ಪ ಗಣಪ, ಈಗ ಬಂದ್ಬಿಟ್ಟೆ. ಯಾಕಲ್ಲೋ ಶಿವ? ದತ್ತಮ್ಮ ಎಲ್ಲಿದ್ದೆ? ಮೆಟ್ಲಿ ಮೇಲಿದ್ದೆ. ಸಕ್ಕರೆ ತಗೋ. ಈಗಲ್ವೋ ಎಲ್ರಿಗೂ ಕೊಟ್ಟು ಆಮೇಲೆ ತಿನ್ನು. ಕೊಡು. ತಗೊಳ್ಳಿ. ನೀವು